ಹಲೋ. ಅಲ್ಲ ಪಾಪ, ಓ ನಮ್ಮ ಮಮ್ಮಿ ಯಾರು ಹೇಳು ಪಾಪ. ಅಲ್ಲ ಪಾಪ. ಹಲೋ ಹಲೋ ಪಪ್ಪ. ಪಾಪ ಪಪ್ಪ ಪಪ್ಪ. ಹ್ಞೂ ಪಪ್ಪ. ಪಪ್ಪ ಅಂದ್ರೆ ಪಪ್ಪ ಅಂದ್ರೆ ಅಪ್ಪ ಅಂತಲ್ಲ. ಪಪ್ಪ. ಹಲೋ ಪಪ್ಪ, ಓ ಅಮ್ಮನ್ ಕರ್ಕೊಂಬತ್ತಿ ಅಂತ ಹೇಳಿದ್ದು ಯಾಕಪ್ಪ? ನಂಗೆ ಅಮ್ಮನ್ನೇ ತೋರಿಸ್ತಿಲ್ಲ. ನಿಮ್ಮ ಅಮ್ಮ ಯಾರು? ನಮ್ಮಮ್ಮ ಇದು ನಮ್ಮಮ್ಮ ಇದಕ್ಕೆ ನಮ್ಮ ಅಕ್ಕ ಊರಿಗೆ ಐತೆ. ನಾನಪ್ಪ ಅಮೂಲ್ಯ, ನಿನ್ನ ಮಗಳು. ಅಮೂಲ್ಯ ಅಮೂಲ್ಯ ಇಲ್ಲ, ನಮ್ಗೆ ಯಾರು ಮಕ್ಳಿಲ್ಲ. ಅಪ್ಪ, ನಿಮ್ಮ ಅಮ್ಮ ಸತ್ತೋಗೈತೆ, ಕರ್ಕೊಂಬತ್ತೀನಿ ಬೇರೆ ಅಂತ ಹೇಳಿದಲ್ಲ. ಹೇಳಪ್ಪ. ನನಗೆ ನೀ ಬರೋದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ, ನಂಗೆ ಅಳು ಬರ್ತೈತೆ. ಅಮ್ಮನ್ ನೋಡ್ಬೇಕು ಅನ್ನಿಸ್ತೈತೆ ಪಪ್ಪ. ಪ್ಲೀಸ್ ಕರ್ಕೊಂಬ ಪಪ್ಪ. ನಿನ್ಗೆ ಕರುಣೆ ಇಲ್ವಾ? ಬಲ್ಲ ಪಪ್ಪ, ನಿನ್ಗೆ ಕರುಣೆ ಇಲ್ವಾ ಪಪ್ಪ? ನನ್ ಕಂಡ್ರೆ ನಿನ್ಗೆ ಆಸೆ ಇಲ್ವಾ ಸ್ವಲ್ಪ ಪಪ್ಪ? ನಿಧಾನಕ್ಕೆ ಮಾತಾಡು ಪಪ್ಪ. ನಮ್ಗೆ ಉಸಿರು ಕಟ್ಕೊಂಡಂಗ ಆಗುತ್ತಿಲ್ಲ ಇದು. ನಾನು ಇದು ಅಷ್ಟೇ ನಂಬರ್ 161 ನಂದು ನಂಬರ್. ಯಾವ್ದಾರ ಬೇರೆ ನಂಬರ್ ಮಾಡಿದ್ರೆ ನೋಡಿ ಪಪ್ಪ. ನನ್ಗೆ ನೀನ್ ಕಂಡ್ರೆ ಆಸೆ ಇಲ್ವಾ ಪಪ್ಪ? ಮಮ್ಮಿ ಮೇಲೆ ಆಸೆ ಇಲ್ವಾ ಪಪ್ಪ? ನನ್ನ ತಗೊಂಬಂದು ಅನಾಥಾಶ್ರಮದಲ್ಲಿ ಹಾಕಿ ಹೋಗ್ಬಿಟ್ಟಿದ್ದಿಲ್ಲ. ನನ್ನ ವಿದ್ಯಾಭ್ಯಾಸ ಎಲ್ಲ ಯಾರು ಮಾಡ್ಸೋದು ಪಪ್ಪ? ನನ್ನ ಓದ್ಸೋದು ಯಾರು ಪಪ್ಪ? ನನ್ಗೆ ಬರ್ಸೋದು ಯಾರು ಪಪ್ಪ? ನನ್ಗೆ ಊಟ ಮಾಡ್ಸೋದು ಯಾರು ಪಪ್ಪ? ಪಪ್ಪ, ನನ್ ಎಕ್ಸಾಮ್ ಬರ್ಸೋದು ಯಾರು ಪಪ್ಪ? ಎಲ್ಲ ಮಾಡೋದು ಯಾರು ಪಪ್ಪ? ನನ್ಗೆ ಶೂ ಹಾಕೋದು ಯಾರು ಪಪ್ಪ? ನಂಗೆ ಟೈ ಹಾಕೋದು ಯಾರು ಪಪ್ಪ? ಪಪ್ಪ ನಿಲ್ಸು. ಅಯ್ಯೋ ವಾರ್ತೆ ಓದ್ದಂಗ ಓದ್ತೇವ ಇಂತ ನೋಡಿ ಚುರುಕಾದ ಮಗ. ನನ್ನ ಮಗ ಬಿಟ್ಟೋದ. ಯಾವ್ದೋ ಬ್ಯಾರೆ ನಂಬರಿಗೆ ಮಾಡಿದೆ ನೋಡವ್ವ. ಪಪ್ಪ ಪಪ್ಪ. ಅಯ್ಯೋ ಹೇಳವ್ವ. ಪಪ್ಪ, ನೋಡ್, ನೀ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೀನಿ. ನೋಡ, ಹಾಡು ತುಂಬಾ ಚೆನ್ನಾಗಿದೆ ಪಪ್ಪ. ಪಪ್ಪ. ಇಲ್ಲ ಕಣವ, ಬರ್ತಾ ಇಲ್ಲ. ಪಪ್ಪ. ಓ ಪಪ್ಪ, ನೋಡು, ನನಗೆ ನೀ ಬರೆದ ಕಾದಂಬರಿ ಫಿಲಮ್ ನೋಡ್ತಾ ಇದ್ದೆ. ನನಗೆ ನೀನು ಜ್ಞಾಪನಕ್ಕೆ ಬಂದ್ಬಿಟ್ಟಿ ಪಪ್ಪ. ನೀನ್ ನೋಡ್ಬೇಕು ಬಾ ಪಪ್ಪ, ಹಾಸ್ಟೆಲ್ ಹತ್ರ. ನಿಮ್ಮ ಅಪ್ಪ ಮಾಡಪ್ಪ. ಪಪ್ಪ ನನ್ ಪಪ್ಪ ಅಲ್ಲ, ನಾನು ನರಸಿಂಹರಾಜು. ಪಪ್ಪ ನೀನೇ ಪಪ್ಪ. ನರಸಿಂಹರಾಜನ ನಮ್ಮ ಅಪ್ಪ ಬಳ್ಳಾಪುರ. ಅಪ್ಪ ಪಪ್ಪ. ಪಪ್ಪ ಹ್ಮ್. ನನ್ ಪಪ್ಪ ಅಲ್ಲ, ಅಪ್ಪ. ಅದೇನೆ, ನಮ್ಮ ಅಪ್ಪ ಅಂದ್ರು ಅದೇನೆ, ಪಪ್ಪ ಅಂದ್ರು ಅದೇನೆ. ಬಾ ಪಪ್ಪ. ನಿಮ್ಮ ಅಮ್ಮನ ಹೆಸರೇನು? ನಿಮ್ಮ ಅಮ್ಮನ ಹೆಸರು? ರಾಧಮ್ಮ. ಹಂಗ ನಾನಲ್ಲ ಬಿಡಿ. ನಾನಲ್ಲ ಯಾರೇ ನರಸಿಂಹರಾಜ್ ಅನ್ನೋರು ಬೇಜನ್ ಜನ ಹೆಸರು ಅವ್ರಿಗೆ ಫೋನ್ ಮಾಡಿ. ಯಾವ್ದೋ ಬೇರೆ ನಂಬರ್ ಕೊಟ್ಟವ್ ನಿಮ್ಗೆ. ಪಪ್ಪ, ನೀನೇ ಹೇಳಿದ್ದಲ್ಲ, ಅಮ್ಮನ ಒರಿಜಿನಲ್ ಹೆಸರು ಹೇಳ್ಬೇಡ. ಲಲ್ಲಿ ಅಂತ, ಲಲಿತಾ ಅಂತ ಹೇಳ್ಬೇಡ. ಆಯ್ತು ಹಿಂಗ್ ಮಾತಾಡಂಗ್ ಅವತ್ತು ಒಂಥರ ಮಾತಾಡ್ದೆ. ಕೇಕು ಅಂಕಲ್ಲು ಇದನ್ ತಗೊಂಬ ನನಗೆ, ಇದು ಅಂಕಲ್ ಥರ್ಡ್ ಅಂಕಲ್ ಅಂತ ಮಾಡಿ ಎಲ್ಲ ಜನಕ್ ಮಾಡಿ. ಇವತ್ತು ಪಪ್ಪ ಕಲ್ ಮಾಡ್ತಾ ಇದ್ದೆ. ಪಪ್ಪ ಕಲ್ಲು ಅವತ್ ಕೇಕ್ ತಗೊಂಬ. ಅಪ್ಪಾಜಿ ಕೇಕ್ ತಗೊಂಬ ನಮ್ ಮನೆಗೆ ಅಂತ ಹೇಳಿ ಎಲ್ಲ ಇದು ಇದನ್ನ ವೈಟ್ ಟ್ಯೂಬ್ ಮಾಡಿ. ಈಗ ಇದೆಂತದು ಎಂತ ಅಂತಿದ್ದು ಪಪ್ಪಲ್ ಮಾಡಿದೀವಿ ಅಗಾಲೆ. ಪಪ್ಪಲ್ಲು ಪಪ್ಪ. ಓ ಬಾ ಪಪ್ಪ, ಹಾಸ್ಟೆಲ್ ಹತ್ರ. ಎಲ್ಲ ಅನ್ಬೇಕಾಯ್ತು. ಹಲೋ, ಹಿಂಗೆ ಫೋನ್ ಮಾಡ್ತಾ ಇರೋದು ನಿಜ ಕಂಪ್ಲೇಂಟ್ ಕೊಡ್ಬೇಕಾಗುತ್ತೆ. ಅಯ್ಯೋ ಕೀರ್ತನ, ನಿನ್ಗೋಸ್ಕರ ನಾನು ಜೈಲ್ಗೆ ಹೋಗ್ಬೇಕಾ? ಹೇಳು, ಕೊಟ್ಬಿಡು. ಹಳೇ ಪ್ಲಾಸ್ಟಿಕ್ ಸಾಮಾನ್. ಅಕ್ಕ ಬರ್ರಿ ಸಾಮಾನು. ಹಳೆ ಪ್ಲಾಸ್ಟಿಕ್ ಎಲ್ಲ ತಗೊಂಬರ್ರಕ್ಕ. ಪೇಪರ್ ಎಲ್ಲ ತಗೊಂಬ. ಪೇಪರ್ ಎಲ್ಲ ತಂತೀವಿ. ಹಾಲಿನ ಕವರ್ ಎಲ್ಲ ತಗೊಂಬರ್ರಿ. ಹಲೋ ಕೀರ್ತನ,
ನಿಮಗ್ ನಿಜ ಕೆಲ್ಸ ಇಲ್ಲ, ಯಾರೋ ನಂಬರ್ ಕೊಟ್ಟಾರ ಫ್ರ್ಯಾಂಕ್ ಮಾಡು ಅಂತ ಮಾಡ್ತಾ ಇದೀರಾ, ಏನ್ ಮಾಡ್ರಿ ಆಯ್ತು. ಅಯ್ಯಾ ನೀನ್ ಹಿಂಗೆ ಹೇಳ್ದೆ. ಕೂದ್ಲಿಗೆ ಚಂಪ್ ಕೊಡ್ತೀವಮ್ಮ, ಬಿಂಗೆ ಕೊಡ್ತೀವಿ, ಲೋಟ ಕೊಡ್ತೀವಿ. ಏರ್ ಪಿನ್ನ, ಸೂಜಿ ಪಿನ್ನ. ಹಿಂಗೆ ಮಾಡ್ತಾ ಇರ್ರಿ, ನಿಜ ಬ್ಲಾಕ್ ಮಾಡಿ ಎಸಿತೀನಿ. ನೋಡ ತುಂಬಾ ಅದೇ ಮನ್ಸಿಗೆ ಬೇಜಾರಾಗೋದು. ಕೀರ್ತನ ಬೇಜಾರಾದ್ರೂ ಮಾಡ್ಕೊಳ್ಳಿ, ಏನಾದ್ರೂ ಮಾಡ್ಕೊಳ್ಳಿ, ನಮ್ಗೆ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಷ್ಟೇ, ನಾನು ಅಷ್ಟೇ. ಅದೇನ್ ಬ್ಲಾಕ್ ಮೇಲ್ ಮಾಡ್ತಾ ಇದೀರಾ? ಸೂಸೈಡ್ ಮಾಡ್ಕೊಂತೀನಿ ಅಂತ ನೀವ್ ಯಾರು ಅಂತಾನೆ ಗೊತ್ತಿಲ್ಲ ನನ್ಗೆ. ನಾನು ವ್ಯಾಪಾರ ಮಾಡಕ್ ಯಾಕೆ ಬಿಡ್ತಿಲ್ಲ ನೀನು? ನಾನೇ ನಿಮ್ ಹಿಡ್ಕೊಂಡಿದ್ದೀನ ವ್ಯಾಪಾರ ಮಾಡ್ಬೇಡ ಅಂತ. ಮತ್ತೀಗ ಅಷ್ಟು ತಲ್ಲಿ ನನ್ಗೆ ಪ್ಲಾಸ್ಟಿಕ್ ಸಾಮಾನು. ಅಲ್ಲಿ ಯಾರೋ ಮಾತಾಡ್ತಾವ್ರೆ, ಈಗ ಯಾರು ಅಂತ ಹೇಳಿ ಆಯ್ತು. ನಿಂಗೆ ಯಾರಾದ್ರೇನು? ನಮ್ಮ ಪಾರ್ಟ್ನರ್ಗಳು ಬಿನ್ಗೆ ಮಾರೋರು, ಪ್ಲಾಸ್ಟಿಕ್ ಬಿನ್ಗೆ ಮಾರೋರು, ಚೊಮ್ಮಾರೋರು. ಅವ್ರ ಜೊತೆ ಮಾತಾಡ್ಕೊಂಡಿದ್ವಿ ಸರಿ. ಅವ್ನ ಹುಡುಗಿನ ಮಾತಾಡಕ್ಕೆ ಹುಡುಗಿ ತರ ಅವ್ರ ಹುಡುಗಿಗೆ ಅವ್ರ ಹತ್ರ ಯಾರ ಬೇರೆ ನಂಬರ್ ಇಸ್ಕೊಂಡು ಮಾಡಿ ಅಂತೀನಿ. ಇವಾಗ ಅವ್ರ ಹುಡುಗಿ ನಮಗ್ ಮಾಡಿದ್ರೆ ಅವ್ನ್ ನಮಗ ಅವ್ನಿಗೂ ಫೈಟ್ ಬೀಳ್ತದ ಅಷ್ಟೇನೆ. ನಾನ್ ನಮ್ಮ ಹುಡುಗಿಗೆ ಮಾಡ್ತಾ ಇರೋದ್ ಫೋನ್, ನಿಮ್ ಹುಡುಗಿಗಲ್ಲ. ಅವ್ನ ಹುಡುಗಿಗೆ ಮಾಡಿದ್ರೆ ನನಗ್ ಸುಮ್ನೆ ನೋಡು ಕೀರ್ತನ, ತಾಳ್ಮೆ ಪರೀಕ್ಷೆ ಮಾಡ್ಬೇಡ. ಮಾತಾಡು ಮಾತಾಡು ಮಾತಾಡು. ನನಗೂ ನೀವ್ ಪರೀಕ್ಷೆ ಮಾಡ್ಬೇಡಿ, ನಾನ್ ಮಾತಾಡ್ಬೇಕು ಅಷ್ಟೇನೆ. ನನಗ ಅವೆಲ್ಲ ಹೇಳ್ಬಾರ್ದು, ಮಾತಾಡ್ಬೇಕು. ಬೆಳಗ್ಗೆಯಿಂದ ಒಂದ್ ಬಿನ್ಗೆ, ಒಂದ್ ಇಲ್ಲಿ ಕೇಳಿಲ್ಲ, ಬೆಳಗ್ಗೆಯಿಂದ ಒಂದ್ ಬಿನ್ಗೆ ಇರ್ಲಿ, ಒಂದ್ ಚೊಂಬು ಯಾರು ತಗೊಂಡಿಲ್ಲ, ವ್ಯಾಪಾರ ಆಗಿಲ್ಲ. ಬೇಡ, ವ್ಯಾಪಾರ ಆಗದ್ ಬೇಡ. ಹಳೇ ಪ್ಲಾಸ್ಟಿಕ್ ಸಾಮಾನ್ ನಿಜ. ಸುಮ್ನೆ ನನಗೆ ಏನು ಮರ್ಯಾದೆ ಕೊಡ್ತಾ ಇಲ್ಲ, ಹಂಗೆ ಕೊಡ್ಸ್ಕೊಳ್ಳಿ ಅಷ್ಟೇ. ಕೀರ್ತನ ಯಾರೇ ನೀವು? ಕೀರ್ತನ 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 ನನ್ನ ಹೆಸರು. ಐ ಲವ್ ಯು ಕಣ್ರಿ. ಮುಚ್ಕೊಂಡು ಕಾಲ್ ಕಟ್ ಮಾಡ್ರಿ. ನೋಡ ನೋಡ, ಅದೇ ಕೆಟ್ಟ ಪದ ಎಲ್ಲ ಮಾತಾಡ್ಬಾರ್ದು. ಕೆಟ್ಟ ಪದ ಎಲ್ಲ ಮಾತಾಡೋದು ಹಂಗೆ ಮಾತಾಡೋದು. ಇನ್ನ ಏನೇನ್ ಮಾತಾಡೋದು ಇನ್ನ ಏನೇನ್ ಮಾತಾಡ್ತೀಯ? ಮಾತಾಡು. ಇನ್ನ ಬೇಜಾರ್ ಮಾತಾಡ್ತೀನಿ, ಇಷ್ಟೇ ಸಾಕು ಇವಾಗ ನಿಮ್ಗೆ. ಇಲ್ಲ ಇಲ್ಲ, ಮಾತಾಡೋದು ಏನೇನ್ ಮಾಡ್ತೀಯ ಮಾತಾಡು. ನೋಡ್ರಿ, ನನ್ ಜೊತೆ ಬಂದ್ರೆ ನೀವು ಇನ್ನೊಂದ್ ಸೈಕಲ್ ತಿಳ್ಕೊಂಡ್ ಹಿಂದೆ ಬಂದು ನೀವು ಪ್ಲಾಸ್ಟಿಕ್ ಸಾಮಾನು ಮಾಡ್ಕೊಂಡು ಒಳ್ಳೆ ದುಡ್ಡು ಮಾಡ್ಕೊಬಹುದು. ಕಟ್ ಮಾಡ್ರಿ ಫೋನು. ನೀವ್ ಹಿಂದೆ ಬರ್ತೀನಂತೆ ಇಕ್ರಿ ಫೋನ್ ಸುಮ್ನೆ. ನೋಡು, ಒಳ್ಳೆ ಬಿಸ್ನೆಸ್ ಕೀರ್ತನ. ಹಲೋ, ಬಡ್ಕೊಳ್ರಿ ನಿಮ್ ಪಾಡಿಗೆ. ನನ್ಗೆ ಹೋಗಪ್ಪ ಅಂತ ನನ್ಗೆ ಹಿಂಗೆ ನಿಂಗ್ ಟಾರ್ಚರ್ ಕೊಡ್ತಾ ಇದ್ರೆ ನೋಡು. ನಾನ್ ಟಾರ್ಚರ್ ಕೊಡ್ತಾ ಇದ್ದೀನಾ? ಆಯ್ತು, ನಿಮ್ ಅಡ್ರೆಸ್ ಹೇಳಿ, ನಾಳೆ ಬರ್ತೀನಿ. ಎಲ್ಲಿದ್ದೀರಾ ಅಂತ? ಬರವಲ್. ನಾನು ಇಲ್ಲಿ ಮೆಜೆಸ್ಟಿಕ್ ಇಂದ ಮುಂದೆ ಗಾಂಧಿನಗರಕ್ಕೆ ಹೋಗೋ ರೋಡಲ್ಲಿ ಇಲ್ಲಿ ಪಾತ್ರೆ ಸಾಮಾನು ಮಾರ್ತಾ ಇದ್ದೀನಿ. ಬಾ. ಪ್ಲಾಸ್ಟಿಕ್ ಸಾಮಾನ್ ರೀ, ಅಲ್ಲಿ ಕುತ್ಕೊಂಡ್ ಯಾರೋ ನಿಮ್ಗೆ ಹೇಳ್ಕೊಡ್ತಾವ್ರೆ, ಸುಮ್ನೆ ಫೋನ್ ಕಟ್ ಮಾಡಿದ್ರೆ ಸರಿ. ನೀನ್ ಬರೀ ಇದೇ ಹೇಳ್ಬಿಟ್ಟಪ್ಪ ಅವಲಿಂದ, ಬರೀ ಇದೇ ಮಾಡ್ಬಿಟ್ಟೆ, ಇದೇ ಹೇಳ್ಬಿಟ್ಟೆ, ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ಬಿಡ್ತೀನಿ ಅಂತ. ನಾನ್ ಏನ್ ಮಾಡಿದೀನಿ ನಿನ್ಗಂತದ್ದು? ಏನೋ ಮಾಡಿದ್ದೀರಾ, ಫೋನ್ ಕಟ್ ಮಾಡ್ತೀರಾ ಏನು? ಯಾಕೆ ಮಾಡ್ಬೇಕು ರೀ? ಹೋಗ್ಲಿ ರೀ, ಹೋಗ್ಲಿ. ಕೀರ್ತನ ಹೇಳಿ. ಅದು ಬ್ಲೂ ಡ್ರೆಸ್ ಎಲ್ಲಿ ತಗೊಂಬಂದಿದ್ರಿ? ಚೆನ್ನಾಗ ಕಂಡದ್ ಕಂಡ್ರೆ, ತುಂಬಾ ಚೆನ್ನಾಗ್ ಕಾಣ್ತಿದ್ರು. ಇನ್ಸ್ಟಾಗ್ರಾಮ್ ಹಾಕಿದ್ಯಲ್ಲ ಚಿನ್ನು. ಯಾರು ಚಿನ್ನು ಬಂದ್ರೆ ಕೈಗೆ ಬರುತ್ತೆ. ನೋಡ, ಇವೆಲ್ಲ ಮಾತಾಡೋದ್ ಬಿಟ್ಬಿಡು ನೀನು. ನಾನ್ ಬಿಡಲ್ಲ. ನನ್ ಸುಮ್ನೆ ಹೇಳ್ತಾ ಇದೀನಿ ಅವಾಗ್ಲಿಂದ, ಪದೇ ಪದೇ ಅದನ್ನ ಹೇಳಕ್ ಹೋಗಲ್ಲ. ನೋಡು, ನೀನು ಅಷ್ಟೇ ನಂಗೆ ಪದೇ ಪದೇ ನಂಗೆ ತಲೆ ಕೆಡಿಸ್ತಾ ಇದ್ದೀನಿ ನೀನು. ನಾನೇನ್ ಕೆಡಿಸ್ತಾ ಇದೀನಿ ನಿಮ್ ಮತ್ತೆ ಏನು ಮದಿ ಕಾಲಾಗಿರೋ ಬರುತ್ತೆ, ಅದ್ರಾಗಿರೋ ಬರುತ್ತೆ ಅಂತ. ಅನ್ನ ತಿಂದೆ ಹೊಟ್ಟೆಗೆ ಏನ್ ತಿಂದಿ ನೀನು? ಅಲ್ಲ, ಅವನಿಗೆ ಅನ್ನ ತಿನ್ನಲ್ಲ ಹೊಟ್ಟೆಗೆ ನೀನು. ನಾನೇನಂತ ಮಾತಾಡ್ತಾ ಇದ್ದೀನಿ? ಕೆಟ್ಟ ಏನೋ ಮಾತಾಡ್ತಾ ಇದ್ದೀನಿ ನಾನು ನಿನ್ನಂಗೆ. ಏನೋ ತಿಂತೀನಿ, ನಿಮ್ಗೆ ಯಾಕೆ? ಬೆಳಗ್ಗೆ ಏನ್ ತಿನ್ ಬಂದಿದ್ಯಾ? ಏನ್ ಕೆಟ್ಟ ಪದ ಏನ್ ಮಾತಾಡ್ತಿದ್ಯಾ? ಯಾಕೆ ಮಾತಾಡ್ತೀಯಾ ನೀನು ಕೆಟ್ಟ ಪದನ? ಇನ್ನ ಮಾತಾಡ್ಬೇಕಾಗುತ್ತೆ, ಸುಮ್ನೆ ಏನ್ ಮಾತಾಡ್ತೀಯ? ಮಾತಾಡ್ ನೋಡೋಣ. ಅದೇನ್ ಮಾತಾಡ್ತೀಯ? ಯೂಸ್ಲೆಸ್ ಫೋನ್. ಅದೇನ್ ಮಾತಾಡ್ತೀಯ? ಮಾತಾಡೋ ನೋಡೋಣ. ನೀವು ಯೂಸಸ್ ಫೆಲೋ. ಮತ್ತೆ ಇಲ್ಲಿವರೆಗೂ ನಾನೇನೋ ಲವರು, ನನ್ನ ಚಿನ್ನು ಪನ್ನು ಅಂತ ಹೇಳಿ ನಾನು ಲವರ್ ಅಂತ. ಲವರ್ ಯಾವನ್ ಹೇಳಿ ಲವರ್ ಅಂತ? ನಾನೇ ಹೇಳ್ತಿರೋದು. ಯಾರ್ಯಾಕೆ ಹೇಳ್ಬೇಕು? ಸಾಕಾಗಲ್ಲ, ನೀವ್ ಹೇಳ್ಬಿಟ್ರೆ ಸಾಕಾಗಲ್ಲ. ನೀವು ಹೇಳು, ಬಾಯಿ ಏನ್ ತುರಿಕೊಂಡಿದ್ಯಾ? ಏನೋ ತುರ್ಕೊಂಡಿದೀನಿ. ನಿಮ್ ಜಾಸ್ತಿ ಮಾತಾಡ್ಬೇಡಿ. ನೀನು ಅಷ್ಟೇ ಜಾಸ್ತಿ ಮಾತಾಡ್ಬೇಡ. ಹಲೋ ಹಲೋ ಹಲೋ, ಯಾರ್ರೀ ನೀವು? ನೀವ್ಯಾರು? ನೀವ್ ಯಾರು ಮಾತಾಡಿರೋದು? ನಾನು ಕೀರ್ತನ ಜೊತೆ ಮಾತಾಡ್ಬೇಕು. ನಿಮ್ ಜೊತೆ ಅಲ್ವಲ್ಲ? ನೀವ್ಯಾರು ಸರ್?
ಕೀರ್ತನ್ ಅವ್ರ ಜೊತೆನೆ ಮಾತಾಡಿರ, ಯಾರು ಬೇಕು? ಏನ್ ನೀವು ಕೀರ್ತನ ಏನ್ ಬೇಕು ನೀವು? ಕೀರ್ತನ ಹತ್ರ ಏನ್ ಬೇಕು ಅಂತ ನೀವೇ ಮೊದ್ಲೇ ಕೇಳ್ಬಿಡ್ತಿದ್ದೀರಲ್ಲ ಸರ್. ಕೀರ್ತನ ಅವ್ರದ್ದು ಇನ್ನೂ ಏನು ಬೇಕು ಅಂತ ನಾನೇನು ಕೇಳಿಲ್ಲ. ಕೀರ್ತನ ಜೊತೆ ಮಾತಾಡ್ಬೇಕು ನೀನ್ ಅವ್ರ ಹತ್ರ ಮಾತಾಡೋಂತ ಅವಶ್ಯಕತೆ ಏನೈತೆ ಸರ್? ರೀ ನೀವ್ ಯಾರಿ ಬ್ರದರ್? ನೀವ್ ಯಾರ್ರಿ ಫಸ್ಟ್ ಅದನ್ನ ಹೇಳ್ರಿ. ನಾನು ಅವ್ರ ಲವರ್ ಕಣ್ರಿ. ಲವರು? ಕೇಳ್ರಿ ಅವ್ರನ್ನೇನೆ. ರೀ ನಾನು ಅವ್ರ ಅಣ್ಣ ಮಾತಾಡ್ತಿರೋದು. ಓ ಬಾಮೈದ, ಚೆನ್ನಾಗಿದೀಯಾ? ಏಯ್ ಮಮ್ಮ. ಬಾಮೈದ ಮಮ್ಮ. ಎಲ್ಲ ನಿನ್ ತಂಗಿ ಕೊಡ ಫೋನು. ಏಯ್ ಯಾವನಲ್ಲ ನೀನ್ ಫೋನ್ ಮಾಡಿದ್ರೆ ಮಾತಾಡ್ತಿರೋದು. ಏಯ್ ಯಾವನ ಗಿವನ ಅಂತ ಅನ್ಬೇಡ, ನೀ ಫಸ್ಟ್ ಫೋನ್ ಕೊಡು. ನೀನ್ ಯಾರು ಹೇಳು? ಯಾಕಲ್ಲ ಫೋನ್ ಮಾಡ್ತಿರೋದು? ಹಾ, ನೀನ್ ಯಾಕೆ ಫೋನ್ ಮಾಡ್ತಿರೋದು ಅವಳಿಗೆ ಅಷ್ಟೇ ಹೇಳು. ಯೋ ಪ್ಲಾಸ್ಟಿಕ್ ಸಾಮಾನ್ ಮಾರಿ ಇರೋ ದುಡ್ಡೆಲ್ಲ ಸುರಿದಿದ್ದೀನಿ ಅವಳಿಗೆ. ಹಲೋ ಕೀರ್ತನ, ಹ್ಮ್ ಯಾರು ಇವ್ರು ಮಾತಾಡ್ತಿರೋದು? ಗೊತ್ತಿಲ್ಲ ಯಾರು ಅಂತ, ಸುಮ್ನೆ ಫೋನ್ ಮಾಡಿ ತಲೆ ತಿಂತ ಅಲ್ಲಿಂದ. ಕೀರ್ತನ, ನೀನು ಮನ್ಸಾಕ್ಷಿಯಾಗಿ ಹೇಳು, ಇಲ್ಲ ನಾಳಿಕೆ ಲಕ್ಕ ಇಕ್ಕ ಹೊಡ್ ಸತ್ತೋಗ್ಬಿಡ್ತೀಯ. ಕರೆಕ್ಟ್ ಆಗಿ ಹೇಳಿ, ನೀನ್ ನನ್ಗೆ ಯಾರು ಅಂತ ಗೊತ್ತಿಲ್ವಾ? ಕರೆಕ್ಟಾಗಿ ಮಾತಾಡೋ ಯಾಕೋ. ಏಯ್ ನೀನ್ ಯಾವನಲ್ಲಿ? ಏಯ್ ನಾನು ಯಾವನಾಗ್ಲಿ, ನೀನು ಹುಡುಗಿರ ಹತ್ರ ಹೆಂಗ್ ಮಾತಾಡ್ಬೇಕು ಅದನ್ನ ಕಲ್ತ್ಕೊಳ್ಳ. ಮತ್ತೀಗ ಅವಳು ಇಷ್ಟು ದಿವಸ ನನ್ನ ಹತ್ರ ಉಂಡು ತಿಂದು ಎಲ್ಲ ಮಜಾ ಮಾಡಿ, ಚಾಕ್ಲೇಟ್ ಬೇಕು ನಂಗೆ, ಟೆಡಿ ಬೇರ್ ಬೇಕು, ಅದು ಬೇಕು ಇದು ಬೇಕು. ಗೊತ್ತಿಲ್ಲ ನನಗೆ. ಏಯ್ ಸುಳ್ಳು ಹೇಳ್ಬೇಡ. ಏನು ನೀನ್ ಯಾವನು ಅಂತ ನಾನು ಸುಳ್ಳು ಹೇಳಿ ನಿನ್ನ ಹತ್ರ? ಮತ್ತೀಗ ಇಷ್ಟು ದಿವಸ ನನ್ನ ಹತ್ರ ಉಂಡು ತಿಂದು ಎಲ್ಲ ಖರ್ಚು ಮಾಡಿ ನನ್ಗೆ ಇವತ್ತು ಪ್ಲಾಸ್ಟಿಕ್ ಸಾಮಾನ್ ಮಾರಕ್ ನಿಲ್ಸಿದ್ಯಾ? ಏಯ್ ನೀನ್ ಯಾವನಾಗ್ಲಿ ಹೇಗ ಫೋನ್ ಮಾಡೋದ್ ನೀನು ಅವಾಗ? ಯಾಕಂತ ನಿಂದು? ಏನ್ಕೆ ಅಂದ್ರೆ ನನ್ನ ಹತ್ರ ಲವ್ ಮಾಡ್ತೀನಿ, ಅದ್ ಮಾಡ್ತೀನಿ, ಇದು ಮಾಡ್ತೀನಿ, ನಿನ್ನ ಹಂಗ್ ಮಾಡ್ಬಿಡ್ತೀನಿ, ನಮ್ಗೆ 8 ಜನ ಮಕ್ಳು ಮಾಡ್ಕೊಳ್ಳೋಣ, ನಾವ್ ಇಬ್ರು ಸಂಸಾರ ಮಾಡೋಣ, ಅಲ್ಲೋಗಿ ಸೆಟ್ಲ್ ಆಗೋಣ, ಇಬ್ರು ಓಡೋಗ್ ಮದ್ವೆ ಆಗೋಣ ಅಂತ ಹೇಳಿ ನನ್ನ ಹತ್ರ ಈಸ್ಕೊಂಡ್ ತಿಂದು ಅವ್ಳ ಜೊತೆಗಳೆಲ್ಲ ಫ್ರೆಂಡ್ಸ್ಗಳು ಅವ್ರನ್ನ ಕೇಳು. ಹೆಂಗೆ ಇರ್ತಾನ ಹಿಂಗೆಲ್ಲ ಮಾತಾಡ್ತಾರೆ? ನನಗೆ ಗೊತ್ತಿಲ್ಲ ಅಂದ್ರೆ ಏನ್ ಇಷ್ಟ ಇವತ್ತೇ ಮಾಡಿರೋದು. ಮತ್ತೆ ಅವ್ರು ಹೇಳ್ತಿರೋ ಸುಳ್ಳ? ಯಾವ ಕಾಲೇಜ್ ಕೇಳಿ ಆಯ್ತು? ಯಾವ ಏರಿಯಾನ ನಿಂದು? ಏ ಬಾಮೈದ, ಅವ್ನು ಅದನ್ನೇ ಹೇಳಿ. ಹಲೋ ಬಾಮೈದ ನೋಡು, ಅವೆಲ್ಲ ಬೇಡ, ಬಿಟ್ಟಾಕು. ಬಾಮೈದ ಗೀಮೈದ ಅಂತೆಲ್ಲ ಆಯ್ತು ಮಾತಾಡ. ಆಯ್ತು ಬ್ರೋ ಬ್ರದರ್. ಹೇಳು ಹೇಳು. ನೋಡಪ್ಪ, ನಿನ್ ತಂಗಿ ಯಾರ ನಂಗೆ ಗೊತ್ತಿಲ್ಲ, ಕಾನ್ಫರೆನ್ಸ್ ಆಗಿ ಅವಾಗಿಂದ ಮಾತಾಡ್ತಿದ್ರೆ ನಮಗೆ ಗೊತ್ತೈತೆ. ನೀವೇ ನನಗೆ ಇದ್ ಮಾಡ್ತೀವಿ, ಎದುರಿಸ್ಬೇಡ್ರಿ, ಗೊತ್ತಾಯ್ತಾ? ನಿನ್ ಅಣ್ಣನಾಗಿರೋ ಏನಾಗಿರೋ ನಿನ್ ತಂಗಿ ನನ್ನ ಜೊತೆ ಓಡಾಡಿರೋದು ಸತ್ಯ. ಏನಲ್ಲ, ನಾನು ಅವ್ರ ಹುಡುಗನೇ. ಹೇಳು ಆಯ್ತು. ಅಯ್ಯ ಒಂದ್ ಹುಡ್ಗಿಗೆ 10 ಜನ ಹುಡುಗರು, ನನ್ಗ ಅವೆಲ್ಲ ಗೊತ್ತೈತೆ. ನಿನಗ್ ಸಿಕ್ಕುದ್ರೆ ನೀನ್ ಪಡ್ಕೊ, ನನಗ್ ಸಿಕ್ಕುದ್ರೆ ನಾನ್ ಪಡ್ಕಂತೀನಿ, ಆಯ್ತಾ? ಅಲ್ಲ ನಾನ್ ಲವ್ ಮಾಡ್ತಾ ಇದೀನಿ, ನೀ ಏನ್ ಫೋನ್ ಮಾಡ್ತೀರ? ನಾನು ಇನ್ನೇನ್ ಮಾಡ್ತಿದ್ದೀನಿ, ನಾನು ಅದನ್ನೇ ಮಾಡ್ತಿರೋದು. ಅಲ್ಲ ಅಕ್ಕ, ಕೆಟ್ಟ ಪದಗಳೆಲ್ಲ ಮಾತಾಡಬಾರ್ದು ಅಂತ ಹೇಳಿಲ್ವಾ? ಅಯ್ಯೋ ಅಣ್ಣ ಆಯ್ತು, ಕೆಟ್ಟ ಪದ ಮಾತಾಡೋದ ಹೇಳಿ. ನೀನು ಅದೇನ ಅಂದಲ್ಲಕ್ಕ, ತಿಕ್ಕ ಪಕ್ಕ ಅಂತವೆಲ್ಲ ಮಾತಾಡಬಾರ್ದು, ಗೊತ್ತಾಯ್ತಲ್ಲ? ನನ್ ಕೀರ್ತನ ಮಾತಾಡ್ತಾನ ಅದ್ ಹೇಳಿ ಆಯ್ತು. ಅದೇನೆ ಹೇಳ್ತಿರೋದು, ಅವ್ರು ಯಾರು ಕೆಟ್ಟ ಪದ ಎಲ್ಲ ಮಾತಾಡ್ದ ಅದೆಲ್ಲ ಕೆಟ್ಟ ಪದ ಮಾತಾಡಬಾರ್ದು. ಕೀರ್ತನ ಗೊತ್ತಿಲ್ವ ನಿನ್ಗೆ? ರೀ ನೀವ್ ಯಾರ್ ಫೋನ್ ಹೌದು, ನಿಮ್ಗೆ ಯಾರು ಅಂತ ನನಗೆ ಹೇಳ್ರಿ, ಸುಮ್ಮನೆ ತಲೆ ತಿನ್ಬೇಡ್ರಿ. ನಾನು ನಿಮ್ಮ ಅಭಿಮಾನಿ, ಈಗ ಸದ್ಯಕ್ಕೆ ಅಭಿಮಾನಿ. ಅಭಿಮಾನಿ ಅಂದ್ರೆ ನಂಬರ್ ಯಾರು ಕೊಟ್ಟಿ ನಿಮ್ಗೆ? ಅಯ್ಯ ರೇ, ನಾವ್ ನಿಮ್ಗೋಸ್ಕರ ಪ್ರಾಣನೇ ಕೊಡ್ತೀವಿ, ನೀವು ನಂಬರ್ ಕಲೆಕ್ಟ್ ಮಾಡಲ್ವಾ ನಾವು? ಅಯ್ಯೋ ನೀವ್ ಯಾರ್ರಿ ನನ್ಗೋಸ್ಕರ ಪ್ರಾಣ ಕೊಡಕ್ಕೆ? ನಾ ನಿಮ್ಮ ಅಭಿಮಾನಿ ಸದ್ಯಕ್ಕೆ. ಹಲೋ ಹಲೋ, ಏನ್ ತಿಂದ್ ಬಂದ್ರಿ? ತಿಂಡಿ ಏನ್ ತಿಂದೆ ಕೀರ್ತನ? ನೀವ್ ಯಾರ್ರಿ? ಅವಲಿಂದ ಹೇಳ್ತಿದೀನಿ, ಶ್ರೀಧರ್ ಕಂಪ್ಲೇಂಟ್ ಕೊಡಿ, ಮಾನ ಮರ್ಯಾದೆ ಹೋಗುತ್ತೆ ಅವಾಗ. ಹೌದಾ, ಆಯ್ತು ಕೊಡಿರಂತೆ, ಸಂತೋಷ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಚೆನ್ನಾಗಿದ್ದೀರಣ್ಣ? ನಿಮ್ಮಂತ ಆಶೀರ್ವಾದ ಸ್ವಾಮಿ. ನೀವು ಚೆನ್ನಾಗಿರ್ತೀರ ಅಣ್ಣ? ಯಾರನ್ನ ಮಾತಾಡ್ಲಿಕ್ಕೆ ಗೋಳಾಡ್ತಾರಲ್ಲ, ಯಾಕೆ ಅದನ್ನ ಅಚ್ಚುಕಟ್ಟಾಗಿ ಹೇಳಿ ಸ್ವಾಮಿ. ಗೋಳಾಡೋದಂತದೇನಪ್ಪ, ನಾನು ಕೊಟ್ಟಿದ್ದೀನ್ರ. ಯಾವತ್ತು ದೇವ್ರು ನಿಮಗ್ ಚೆನ್ನಾಗಿರ್ಬೇಕಣ್ಣ. ದೇವ್ರು ಯಾವತ್ತು ನೀವು ಚೆನ್ನಾಗಿರ್ಬೇಕಣ್ಣ. ನೀವು ಶಿವ ಪಾರ್ವತಿ ಇದ್ದಂಗೆ. ಹಲೋ, ಅವತ್ತು ನೀವು ಕೊಟ್ಟು 2 ಸೇರ್ ಅಕ್ಕಿಯಿಂದ ನಾನು ಅಕ್ಕಿ ಅನ್ನ ಮಾಡ್ಕೊಂಡು ನಾನು ನಮ್ಮ ಮಕ್ಳೆಲ್ಲ ತಿಂದು ಜೀವನ ಮಾಡಿದೀವಿ. ಸರಿ, ಎಲ್ಲ ಎಷ್ಟೋ ಜನ ಕುಳ್ಳಿಕಾಳು ಕೊಟ್ಟಿದ್ಯಾ, ಕಾಯಿ ಕೊಟ್ಟಿದ್ಯಾ, ಹುಣ್ಸೆಹಣ್ಣು ಕೊಟ್ಟಿದ್ಯಾ? ಅಣ್ಣ ಬಿಡಿ ಸ್ವಾಮಿ, ಅವೆಲ್ಲ ಏನು, ಅದು ನಾವು
ಏನ್ ಇರಾವತಿ ಕೊಟ್ಟು ನಾವು ಇಲ್ದಿದ್ರೆ ಏನ್ ಕೊಡಿವ ಸ್ವಾಮಿ? ಅಣ್ಣ ನರಸಿಂಹಣ್ಣ ತಡಿ ಒಂದ್ ನಿಮಿಷ ಅಣ್ಣ. ನಿಮ್ ಉಪಕಾರ ಯಾವತ್ತೂ ಮರಿಲಣ್ಣ. ನೀವೊಂಥರ ಶಿವ ಪಾರ್ವತಿ ಇದ್ದಂಗಣ. ಬಳ್ಳಾಪುರದಾಗೆ ನೀನು ಒಂಥರ ಶಿವ ಇದ್ದಂಗೆ. ಅಮ್ಮ ವಿಶಾಲಮ್ಮ ಇದೆಯಲ್ಲ, ಅಮ್ಮ ಅನ್ನಪೂರ್ಣೇಶ್ವರಿ ತಾಯಿ ನಮ್ಮಮ್ಮ. ಎಲ್ಲಾರ್ಗು ಎಣ್ಣೆ ಕೊಟ್ಟಂಗ ಅಕ್ಕಿನೂ ಕೊಡ್ತೈತೆ, ಎಲ್ಲಾರ್ಗು ದುಡ್ಡೆಲ್ಲ ಕೊಡ್ತೈತೆ. ನೀನು ಎಷ್ಟೋ ಅಣ್ಣ ನರಸಿಂಹಣ್ಣ ನೀನ್ ಮಾತಾಡ್ಬೇಡ. ಅವ್ರಿಗೆ ನಮ್ಮ ಫ್ರೆಂಡ್ಗೆ ಅಣ್ಣ ಅಣ್ಣ ಅವ್ರಿಗೆ ಯಾರೋ ಊಟ ಕಿತ್ಬಿಟ್ಟವ್ರು ಅಂತ ಯಾರು ಕೇಳೋಣ ಒಂಚೂರು. ಯಾರು ಹೇಳೋಣ? ಅವ್ರು ಸದೆ ಬಡ್ದ್ಬಿಡ್ತೀನಿ ನೋಡೋಣ. ಯಾರು ಹೇಳೋಣ? ಯಾರಣ್ಣ ನಿಂಗೆ ತೊಂದರೆ ಕೊಟ್ಟಿದ್ದು? ಅದೇ ಬಾತ್ರೂಮ್ ಹೋಗುವಾಗ ಅಣ್ಣ ನೀವೇ ಅನ್ನ ತಿನ್ನ ಬಾಯಿಗೆ ಎಂತ ಮಾತಾಡ್ತೀಯಣ್ಣ ನೀನು? ನಾನೆಲ್ಲ ಬಂದು ನೀವೇ ಕೇಳಿದ್ದಲ್ಲ ಹಿಂಗೆ. ನಾನು ಬಾಯಿ ಬಿಟ್ಟೆ ಹೇಳಲ್ಲ, ಅದು ವಾಂತಿ ಬಂದಾಗ ಆಗುತ್ತೆ. ಬಾಯಿ ಬಿಟ್ಟೆ ಹೇಳಲ್ಲ ನಾನು. ಥೋ ಯಪ್ಪ ಸ್ವಾಮಿ. ಬಾಯಿನ ಕ್ಯಾಯ ನನ್ನ ಮಗ ಹೇಳಿದ್ನ ನಾನು. ಬಾಯಿನ ಅದಕ್ಕೆ ನಾನ್ ಬೇಡ ಅನ್ನಪ್ಪ ಅಕ್ಕ. ಅವ್ನ ಅಮ್ಮ ಬೇಡ ಸ್ವಾಮಿ, ನನ್ನ ಮಗ ಸಿಕ್ಕಿರ್ಬೋದು ಅಣ್ಣರು. ನೀರು ಕೊಡ್ರಿ. ನೀರು ಅಣ್ಣರು ವಾಂತಿ ಮಾಡ್ತೇನೆ. ನಾನ್ ಸುಮ್ಮನಿದ್ದವ್ರು ಅಣ್ಣರು ವಾಂತಿ ಮಾಡ್ತೇವೆ ಮಾಡ್ತೇವೆ. ಅಮ್ಮನ್ನ ನನ್ನ ಮಗ ಏನ್ ಹೇಳ್ಬಿಟ್ಟು ನಾವು ಜಲ್ಡೆ ಸ್ವಾಮಿ ಸ್ವಾಮಿ. ಏನಣ್ಣ ಎಲ್ಲವ್ರಣ್ಣ ಅವರು? ಗೊತ್ತಿಲ್ಲ ಸ್ವಾಮಿ. ಯಾಕಣ್ಣ ಊಟ ಬಿಟ್ಟಿರೋದು ಎಲ್ಲ? ಜಲ್ಡೆ ಸ್ವಾಮಿ ಅದು ಅದೇ ಅದು ಹೇಳ್ಬಾರ್ದು ಸ್ವಾಮಿ. ನಮ್ಮ ಆತ್ಮೀಯರು ಯಾರೋ ಒಬ್ರು ಊಟ ಮಾಡ್ತಾವ್ರೆ, ಹೇಳ್ಬಾರ್ದು. ಅದು ಇದು ಏಸ್ಗೆ ಒಳಗ್ ಬರೋ ಕಾಳನ್ನ ಜಲ್ದಿಡ್ದು ಒಣಗಿಸ್ಕೊಂಡು ಸಾರು ಮಾಡ್ಕೊಂಡು ಉಣ್ಣೋದೇನು ಸ್ವಾಮಿ? ಏಸ್ಕೆಯಲ್ಲಿ ಬರುತ್ತಲ್ಲ ಕಾಳು, ಹೆಂಗ್ ಬರ್ತಣ? ಓ ಕಾಯಿನ ನೀರು ಕೊಡ್ರಿ. ಅವಳೆ ಕಾಳು ಚೆನ್ನಾಗಿ ಕಾಣುತ್ತೆ ಕಣ್ಣಿಗೆ. ನೀರು ಅಮ್ಮ ಏನು ತಪ್ಪಾದ್ರೂ ಮನ್ಸಿದ್ರೆ ನನ್ ಪುಸ್ತಕ ಬಾಯ್ಬಿಟ್ಟು ನಾನು ಅದಕ್ಕೆ ನಾನು ಯಾರಿಗೂ ಹೇಳಪ್ಪ ಅನ್ನೋ ನನ್ನ ಕಷ್ಟ ನಾನೇ ಅನುಭವಿಸ್ತೀನಿ ಅಮ್ಮ. ಅಣ್ಣ ಓ ನರಸಿಂಹಣ್ಣ ಒಂದ್ ನಿಮಿಷ ತಡಿ ಅಣ್ಣಾರೇ. ಅಣ್ಣ ಅವ್ರ ನಂಬರ್ ಇತ್ತು ಅಣ್ಣ ಅಣ್ಣಂತವ ನರಸಿಂಹಣ್ಣ ಅವ್ರ ನಂಬರ್ ಕೊಡೋಣ. ಖಂಡಿತ ನನಗೆ ಗೊತ್ತಾಗಲ್ಲ ಸ್ವಾಮಿ. ಇದ್ರೊಳಗೆ ಐತೆ, ಹುಡ್ಕಕ್ ಬರಲ್ಲ. ಮಾಡಿದ್ರ ಇವಾಗ ಯಾರನ್ನ ಈ ನಡುವೆ? ಇಲ್ಲ ಸ್ವಾಮಿ ಮಾಡಿಲ್ಲ, ಯಾರು ಮಾಡಿಲ್ಲ ಈಗ ನಡುವೆ. ನರಸಿಂಹಣ್ಣ ಒಂದ್ ಸ್ವಲ್ಪ ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಒಂಚೂರು ಉಪ್ಪು ಬಾಯಿಗೆ ಹಾಕಿಡಿ ಸ್ವಾಮಿ. ಅಯ್ಯೋ ಉಪ್ಪು ಇರ್ಲಿ. ನೀನ್ ಹೆಂಗಣ ತಡ್ಕೊಂಡಿದ್ಯಾ ಮತ್ತೀಗ? ನಾನ್ ಏನೋ ಕೈ ಮಸ್ಕ್ ಇಕ್ಬಿಟ್ಟಾರ ಯಾರೋ ಅನ್ಕೊಂಡಿದ್ದೆ. ಏನಣ್ಣ ಇದು? ಇಲ್ಲ ಸ್ವಾಮಿ, ಅಮ್ಮ ನಾಡ ಬಾತ್ರೂಮ್ಗೆ ಹೋಗಿ ಜಲ್ಡೆ ತಗೊಂಡೋಗು, ಅದ್ರೊಳಗೆ ಹೊರಗಡೆ ಹೋಗು. ಇವು ಜಲ್ಡೆ ಸ್ವಾಮಿ ಮಾಡಿಲ್ಲ. ಒಟ್ನಾಗೆ ಯಾರೋ ಮಂತ್ರ ಹೇಳೋರು ಮಾತ್ರ ಮಾತೇರ್ ಮಾಡಿದ್ರು ಸ್ವಾಮಿ. ಏನ್ ಮಂತ್ರ? ಏನೋ ಒಂದ್ ಮಂತ್ರ ಹೇಳಿದ್ರು. ಅವ್ರು ಯಾರೋ ತಿಕ್ಕು ಸ್ವಾಮಿ. ಒಂದೇ ಸಮಕ್ ಇದು ರೈಲಾಗ ಹೋದಂಗ ಒಂದೇ ಸಮಕ್ ಪಡ್ಕೊಂಡ್ಬಿಡ್ತಾನೆ. ಏನಂತ ಬಡ್ಕಂತಾರಣ್ಣ? ಅವ್ರು ಹಂಗ ಹೇಳ್ತಾನೆ. ಅವನಾರ ಮಾಡಿದ್ದ ಸ್ವಾಮಿ ಅಷ್ಟೇ. ಅಣ್ಣ ಈಗ ಮತ್ತೆ ಊಟ ಏನ್ ಮಾಡ್ತಿದ್ಯಣ್ಣ ನೀನು? ಇದು ರಾಗಿ ಗಂಜಿ ಕುಡ್ದೆ ಸ್ವಾಮಿ. ಸೊ ನಾನು ಯಾಕೆ ಹೇಳಿದ್ನೋ ಅಮ್ಮ ನೀರಾಗ ಜಾಸ್ತಿ ಹಾಕ್ಬಿಟ್ಟು ಮಿಕ್ಕಿದ್ದೆಲ್ಲ ಒಣಗಿಸಿಬಿಟ್ಟು ತಿರ್ಗಾ ಕಾಳೆಲ್ಲ ವೇಸ್ಟ್ ಮಾಡೋದು ಯಾಕೆ? ತಿರ್ಗಾ ಸಾಂಬಾರ್ ಮಾಡ್ಕೊಂಡು ನೋಡ್ರಿ ನಾವು ಹಿಂಗೆ ಮಾಡೋದು ಅಂತ. ನೀರು ಕೊಡ್ರಿ. ನೀರು ಬಿಟ್ಬಿಟ್ಟು ಒಂಚೂರು ಅಪ್ಪ ತಿರುಗಾಡಿಸಿದ್ರೆ ಆಮೇಲೆ ತಿರುಗಿರಿ ಹೋದವರು. ಹಲೋ ಅಣ್ಣರೇ, ಅಣ್ಣ ಬೇದಿ ಬೇರೆ ಸ್ಟಾರ್ಟ್ ಆಯ್ತು ಕಂತ ಅಣ್ಣ.
ಏನಂತ ಬಡ್ಕಂತಾರಣ್ಣ? नानी दोबारा सुतवारी नहीं ना बड़ा सोरे का बात मैं तो सुतवारा जाए लगा ಅಂತ ಮುರ್ದ ಅಂತ ಹಾ ಅದೊಬ್ರು ಗೊತ್ತಾಗೋದಿಲ್ಲ ಏನೂ ಇಲ್ಲ. ಅಣ್ಣ ನೀನ್ ಹೇಳ್ತಿದ್ರೆ ನನಗೇನೆ ಉಸಿರಾಡಕ್ ಆಗ್ತಿಲ್ಲ. ನೀನ್ ಹೆಂಗಣ ತಡ್ಕಂತೀಯ? ಇನ್ನೊಂದೇ ಒಂದ್ ಸೆಕೆಂಡ್ ಹೇಳಿ ನನ್ ತಲೆ ಉಸಿರು ಹೊರಟಿತ್ತು. ಹ್ಮ್ ಅದಕ್ಕೆ ಈಗ ಮಣ್ ಮಾಡೋಗಿದ್ರು ಯಾವ್ದೋ ಒಂದ್ ಹೆಣ ಎಬ್ರುಸ್ಕೊಂಡ್ರಿಸಿದೀನಿ. ಕದ ತೆಗಿ ಮಗ, ಕದ ತೆಗಿ. ಅವ್ರು ಬೇರೆ ಆತರ ಹಿಂಗ ನಿಮ್ಮ ನಕ್ಕ ನಿಕ್ಕು ನಿಂತ ಹಂಗೆ ಹಿಂಗೆ ಅಂತಾರಲ್ಲ ಅವ್ರು. ಎಲ್ಲಿ ಈಚೆ ಇದ್ದೀರಾ? ಓ ಈಚೆಗ ಹೇಳಿ ಇದು ಅಣ್ಣ ದೇವ್ರ ಬಂತು. ಓ ಬಳೆ ಹೊಡೀರಿ ಗಂಟೆ ಹೊಡೀರಿ. ನಿಮ್ದು ಹುಟ್ಟಿದ ಹಬ್ಬದ ಶುಭಾಶಯಗಳು ನರಸಿಂಹಣ್ಣ. ಇಲ್ಲ ಸ್ವಾಮಿ, ನಮ್ದು ಹುಟ್ಟಿದ ಹಬ್ಬ ನನ್ಗೆ ಗೊತ್ತಿದ್ದಾರೆ, ಅದು ಮಾಡೇ ಇಲ್ಲ, ನನಗೆ ಶುಭಾಶಯನೂ ಇಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನರಸಿಂಹಣ್ಣ ಹುಟ್ಟಿದ ಹಬ್ಬ ಶುಭಾಶಯಗಳು, ಹ್ಯಾಪಿ ಬರ್ಡೇ ಟು ಯು. ಕೇಕ್ ಕಟ್ ಮಾಡ್ರಿ, ಎಲ್ಲ ಕೇಕ್ ಕಟ್ ಮಾಡ್ರಿ. ಬರ್ತಡೆ ಇಲ್ಲ ನರಸಿಂಹಣ್ಣಂದು, ನರಸಿಂಹರಾಜು ಬಳ್ಳಾಪುರ. ಒಳ್ಳೇದ. ನಮ್ದೇನಿಲ್ಲ, ನಮ್ ಬರ್ತಡೆ ಗೊತ್ತಿಲ್ಲ ಸ್ವಾಮಿ, ನಾವು ಯಾವಾಗ ಹುಟ್ಟಿದೋ ಗೊತ್ತಿಲ್ಲ ನನಗೆ. ಯಾವಾಗ ಹುಟ್ಟಿದ ಗೊತ್ತಿಲ್ಲ? ಇಲ್ಲ ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನನಗೆ. ಇದೇನು ಇಷ್ಟೊತ್ತಾಗ ಫೋನ್ ಮಾಡಿದ್ದೀರಾ, ಹುಟ್ಟಿದಪ್ಪ ಗೊತ್ತಿಲ್ಲ ಅಂತೀರಾ? ಇಲ್ಲ, ಫೋನ್ ಮಾಡಿದ್ರಲ್ಲ, ಅದಕ್ಕೆ ಯಾರು ಅಣ್ಣರು ಅಂತ ನಾವು ಮಾಡ್ದ ಸ್ವಾಮಿ. 12 ಗಂಟೆ ಅದಕ್ಕೆ ಫೋನ್ ಮಾಡಿದ್ದಾರೆ. ಏನ್ ಮಾಡ್ತಿರೋ ಮನೆ ತಲೆ ಮಾತ್ರ ನಿಂಗೆ ಮನೆ ಕಂಡಿದ್ದು ತಲೆನೋವು, ಮನೆ ಕಂಬಿಟ್ಟಿದ್ದು. ಈಗ ಎಚ್ಚರಿಕ ತೊಂದರೆ ಮಾಡೋಣ ಅಂತ ಎದ್ದ ಸ್ವಾಮಿ. ಎಲ್ಲಿ ಈಚೆ ಇದ್ದೀರಾ? ಓ ಈಚೆಗ ಹೇಳಿ ಇದು ಅಣ್ಣ ಅಣ್ಣ ಓ ಹೇಳಿ ಸ್ವಾಮಿ. ಬೆಳಿಗ್ಗೆ ಪಾರ್ಟಿ ಎಷ್ಟು ಗಂಟೆಗಣ? ಬೆಳಿಗ್ಗೆ ಏನು ಇಲ್ಲ ಸ್ವಾಮಿ, ಯಾವ ಪಾರ್ಟಿ ಏನು ಇಲ್ಲ. ನಮ್ದು ಮಗಳದು ಇದು 17-18ನೇ ತಾರೀಕು ಮದ್ವೆ ಐತೆ ಸ್ವಾಮಿ, ಅಷ್ಟೇ, ಇನ್ನೇನು ಇಲ್ಲ. ಅಣ್ಣ ನೀವು ಅಷ್ಟು ಕೋಟಿಗೆ ಬದುಕಿದ್ದೀರಾ, ಏನ ಪಾರ್ಟಿ ಮಾಡ್ಲಿಲ್ಲ ಅಂದ್ರೆ ಹುಡುಗರೆಲ್ಲ ಆಡ್ಕೊಂಡ್ಬಿಡ್ತಾರಣ್ಣ. ಯಾರ ನಿಮಗ್ ಸುಳ್ಳು ಹೇಳ್ಯಾರ ಸ್ವಾಮಿ, ನಾವ್ ಯಾವ್ದು ಬದುಕಿಲ್ಲ, ಏನೂ ಇಲ್ಲ. ಒಟ್ನಾಗೆ ನಾವು ಬರ್ತಡೇ ಏನು ಮಾಡ್ಕೊಳಲ್ಲ ನಾವು. ಅಣ್ಣ ಮಾಡ್ಕೊಬೇಕಣ್ಣ, ಯಾಕಣ್ಣ? ಗೊತ್ತಿಲ್ಲ ಸ್ವಾಮಿ, ಎಂದೂ ಮಾಡಿಲ್ಲ ನಾವು. ಮಾಡ್ಕೊಂಡ ನಮ್ಗೆ ಏನಕ್ಕೆ ಬರ್ತಡೇ ಅವೆಲ್ಲ. ಅಣ್ಣ ನಿಮ್ ಹೆಂಗುಸ್ರೆ ಹೇಳಿದಣ್ಣ ನಿಮ್ ಬರ್ತಡೇ ಇವತ್ತು ಅಂತ. ಖಂಡಿತ ಇಲ್ಲ ಸ್ವಾಮಿ. ಅವ್ರೇ ಊಸ್ ಕಿತ್ಕೊಂಡ್ ಮನಿಕೊಂಡವ್ರು, ಯಾವ ಬರ್ತಡೇನೂ ಇಲ್ಲ ನಮ್ದು. ಮತ್ತೆ ಗೊತ್ತಾಗಲ್ಲ ಯಾರು ಅಂತ ಹೇಳಿ ಸ್ವಾಮಿ. ನಾನ್ ಗಂಗರಾಜ. ಯಾರು ಇವ್ರು? ಇದು ಎಂತದು, ಬೂನಳ್ಳಿ ಗಂಗರಾಜು. ನಿಂತೋಯ್ತಲ್ಲ ಸ್ವಾಮಿ ನಾಟಕ, 11ನೇ ತಾರೀಕು ನಾಟಕ ಇತ್ತು ನಾಳೆ. ನಿಂತೋಯ್ತು. ಏನ್ ಮಾಡೋಣ ಬಿಡಿ ಅತ್ತ. ನಿಮ್ ಹೆಂಗಸ್ರು ಹೇಳಿದ್ರು ಇವತ್ತು ನಮ್ಮ ಮನೆಯವ್ರದ್ದು ಹುಟ್ಟುಹಬ್ಬ ಅಂತ. ಇಲ್ಲ ಇದು ಏನೋ ಪೋಸ್ಟ್ ಆಫೀಸ್ ದುಡ್ಡು ಗಿಡ್ಡು ಬಂದಿದ್ರ? ಅಣ್ಣ ಪೋಸ್ಟ್ ಆಫೀಸ್ ಇಂದ ಇರ್ಲಿ, ನಿಮ್ ಹೆಂಗಸ್ರು ಕೇಳಿದ್ರಲ್ಲ ಅಣ್ಣ, ಮತ್ತೆ ಈಗ ಫಿಲಮಿಗೆ ಬಂದಿದ್ರು ಮಧ್ಯಾಹ್ನ. ಗೌಡ್ರೆ, ನಮ್ ಫಿಲಮು ನಮ್ದೇ ತಿಕ್ಕರ್ಕೊಂಡು ಉರ್ವಾಗ್ಲಾಗತ್ತಿದ. ಅದೇ ಏನಿಲ್ಲ, ತಿಕ್ಕರ್ಕೊಂಡೇನು ಈ ಮದ್ವೆ 2 ಮದ್ವೆ ಮಾಡ್ದು, ಒಂದು ಹುಡುಗಂದೇನು ಒಂದು ಹತ್ಲೋ ಹಲ್ದಂಗ ಆಗೋತು. ಅದೇನ್ ಲೆಕ್ಕಕ್ಕೆ ಬರಲ್ಲ, ಇದು ಸ್ವಲ್ಪ ದುಡ್ಡು ಕಾಸು. ಹಂಗಾಗಿ ಬೆಳಿಗ್ಗೆ ಬರ್ತೀನ್ರಿ, ಬಂದು ಪತ್ರಿಕೆ ಮಾಡ್ಕೊಂಡು ಹೋಗೋಣ. ಕೂಡಿಕಿರದಲ್ಲ ಮಕ್ಳಿಗೆ ಅಲ್ಬಣ. ಏನು ಕುಡಿಕಿಲ್ಲ ಸುಮ್, ಏನು ಅಂತದ್ದು ಏನು ತೋಟ ತುಡಿಕೆ ಇದ್ರೇನೋ ಕುಡಿಬಹುದು. ಈಗೆಲ್ಲ ಬಡ್ಡಿ ಬರಲ್ವಾ ಅಣ್ಣ, ಬಡ್ಡಿಗಳು ಅವೆಲ್ಲ? ಏನ್ ನಾವು ಅವ್ರು ಬೇರೆ ಆತರ ಹಿಂಗ ನಿಮ್ಮ ನಕ್ಕ ನಿಕ್ಕು ನಿಂತ ಹಂಗೆ ಹಿಂಗೆ ಅಂತಾರಲ್ಲ ಅವ್ರು. ನಮ್ಗೆ ಹಂಗ ಕೊಡಲ್ಲ ಸ್ವಾಮಿ, ಏನ್ ಮಾಡೋಣ. ಕೊಟ್ರ ಸಾಕು ಸ್ವಾಮಿ. ಹೇಳ, ನಿನಗೆ ಯಾರ್ಯಾರು ದುಡ್ಡು ಕೊಡ್ಬೇಕು ಅಂತ ಹೇಳ. ಅವ್ರನ್ನ ಇನ್ನು 5 ದಿವಸದೊಳಗಾಗಿ ನಿನ್ಗೆ ಎಲ್ಲಾರು ದುಡ್ಡು ತಂದು ಕೊಡ್ಬೇಕು. ಹೇಳೋ, ಅವ್ರನ್ನೆಲ್ಲ ಆ ತರ ಮಾಡ್ತಾ ಇದ್ದೀನಿ ನಾನು. ಹೇಳೋ, ಈಗ ಯಾರ್ಯಾರು ದುಡ್ಡು ಕೊಡ್ಬೇಕು, ಮೇನು 3 ಹೆಸರುಗಳು ಹೇಳೋ. ದುಡ್ಡು ಕೊಡ್ತಾರ? ದುಡ್ಡು ಕೊಡಂಗ್ ಮಾಡ್ತೀನಿ ಕಣ, 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ತೀನಿ ಕಣ. ಹೇಳೋ, ನಾನು 5 ದಿವಸದೊಳಗೆ ದುಡ್ಡು ಕೊಡಂಗ್ ಮಾಡ್ಲಿಲ್ಲ ಅಂದ್ರೆ ನಾನು ನಿನ್ಗೆ ಯಾವತ್ತು ಮತ್ತೆ ಫೋನೇ ಮಾಡಲ್ಲ, ಗೊತ್ತಾ? ವೆಂಕಟೇಶು, ರುದ್ರೇಶು, ಆಮೇಲೆ
ಇವ್ರು ಸೀನಪ್ಪ, ಹಾ ಆಮೇಲೆ ಇವ್ರು ವೆಂಕಟೇಶ, ಇದಂತದು ರುದ್ರೇಶು, ಹಾ ವೆಂಕಟೇಶ್, ರುದ್ರೇಶ್ ಸೀನಪ್ಪ. ಆಮೇಲೆ ಇವ್ರು ಲಕ್ಷ್ಮಮ್ಮ, ಹಾ ಆಮೇಲೆ ರಮೇಶು, ಕುಮಾರಪ್ಪ ಅವರು. ಹಾ ದೊಡ್ಡ ದೊಡ್ಡ ಇಷ್ಟು ಸ್ವಾಮಿ, ಇಷ್ಟು ಬಂತು ಅಂದ್ರೆ 1 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಸ್ವಾಮಿ. 1 ಲಕ್ಷ ರೂಪಾಯಿ ಕೊಡ್ತೀನಾ? ಎಲ್ಲಿರೋದೇಳಿ ನೀವು? ಕಂದ, ನಾನು ಹಿಮಾಲಯ ಪರ್ವತದಲ್ಲಿ ತಪಸ್ಸು ಮುಗಿಸ್ಕೊಂಡು ಬಂದಿದ್ದೀನಿ. ಈಗ ಬರ್ತಾ ಇದ್ದೀನಿ ನಡ್ಕೊಂಡು. ನಾನು ಎಲ್ಲಿಗೆ ಹೋಗ್ತೀನಿ ಎಲ್ಲಿಗೆ ಬರ್ತೀನಿ ಅಂತ ನನ್ಗೆ ಗೊತ್ತಾಗಲ್ಲ. ನನಗೆ ಯಾವ ಭಕ್ತರುಗಳು ದಾರಿ ತೋರಿಸ್ತಾರೋ ಆ ಮನೆಗೆ ಹೋಗ್ತಾ ಇರ್ತೀನಿ ನಾನು. ಈಗ ನೀನು ಕಷ್ಟ, ನನಗೆ ಗೊತ್ತಾಯ್ತು ನಿನ್ ಕಷ್ಟ ಎಲ್ಲ. ಅದಕ್ಕೆ ಇವತ್ತು ಅಮಾವಾಸ್ಯೆ 12 ಗಂಟೆ ಅಲ್ವಾ, ನಾಳೆ 12 ಗಂಟೆ. ಅದಕ್ಕೆ ಬರ್ಬೇಕಾದ್ರೆ ಬರ್ತಾ ರೋಡಲ್ಲಿ ಒಂದು ಸ್ಮಶಾನ ಸಿಕ್ತು. ಅದಕ್ಕೆ ಈಗ ಮಣ್ಣು ಮಾಡೋಗಿದ್ರು. ಯಾವ್ದೋ ಒಂದು ಹೆಣನ ಎಬ್ಬಿಸ್ಕೊಂಡಿಸಿದೀನಿ. ಯಾವ್ದೋ ಒಂದು ಮಣ್ಣು ಮಾಡೋಗಿದ್ರು. ಕದ ತೆಗಿ ಮಗ, ಕದ ತೆಗಿ. ಹೇಳಿ ಸರ್. ಮಾತಾಡೋ ಒಂದೇ ಸಮಯ. ಹಲೋ ಅಣ್ಣ. ಹಲೋ 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 ಅಂಕಲ್, ನಾವು ಹೇಳ್ರಿ. ಅದು ನಾಯಿ ಮರಿ ಹಾ ಬೇರೆ, ಹಾ ಅದು ಹೆಣ್ಣಾಯಿ ಮರಿ ಗಂಡು ಕೊಡ್ಸಿದೀವಲ್ಲ ನಾಯಿ ಮರಿಗೆ, ಹಾ ಅದ್ರ ತರ ಬರುತ್ತೆ, ಅವ್ರ ಅಪ್ಪನ ತರ. ಹಾ ಅದನ್ನ ಅದಕ್ಕೆ ಹೇಳ್ತಾ ಇದೀವಿ. ಇದು ನನ್ನ ನಾಯಲ್ಲ, ನಾನು ಆ ನನ್ನ ನಾಯಲ್ಲ, ನರಸಿಂಹರಾಜು. ಇದು ನಾಯಿ ನರಿ ಮಾಡ್ರಿ. ಅದು ಹೇಳೋ, ಮಾತಾಡೋ. ಹಲೋ ಹಲೋ, ಅದು ಅವ್ರ ಅಮ್ಮ ಐತಲ್ಲ, ಹಾ ಅದು ಒಂದ್ ಕಲರ್ ಇದೆ. ಆಮೇಲೆ ಮರಿ ಈಗ ಹಾಕೈತಲ್ಲ, 15 ದಿವಸ ಆಗೈತೆ, 28 ದಿವಸ ಆಗೈತಲ್ವನ, 28 ದಿವಸ ಆಗೈತಲ್ಲ. 28 ದಿವಸ ಆಗೈತೆ. ಅದು ಒಂದು ಹೆಣ್ಣು 3 ಗಂಡ ಹಾಕಿತ್ತು. ಅದ್ರಾಗೆ ಒಂದ್ ಹೆಣ್ಣು ಗಂಡು ಇಟ್ಕೊಂಡೋಗ್ಬಿಡಿ, 2 ಗಂಡವೇ. ನೀವ್ ಬಂದು ನೋಡೋಣ, ಕ್ರಾಸಿಂಗ್ ಮಾಡ್ಬೋದೇನ ಅದಕ್ಕೆ ನಾವೇನೆ? ಇಲ್ಲ, ನಾನು ಡಾಕ್ಟರ್ ಅಲ್ಲಣ್ಣ, ನೀನು ಕ್ರಾಸಿಂಗ್ ಮಾಡ್ತೀಯ ನಾಯಿಗೆ? ಏನು ಅಣ್ಣ, ಈಚೆಗನ ಕರೆಕ್ಟಾಗಿ ಬಂದು ಮಾತಾಡೋಣ ಮನೆಯಿಂದ. ಅದೆಲ್ಲ ಹಂದಿ ಕೂಡ, ಯಾವ ಹಂದಿ ಕೂಡ ಇದ್ದೇಣ? ಸಿಗುತ್ತೆ, ಬುಗುನಹಳ್ಳಿ, ಬಳ್ಳಾಪುರ. ಇಲ್ಲೇ ಅಣ್ಣ, ನಾನು ನಿಮ್ಮೂರ್ ಕ್ರಾಸ್ ಎಲ್ಲ ಕೇಳ್ತಿರೋದು. ಆ ಹೆಣ್ಣಾಯಿ ಮರಿಗೆ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಅಂತ. ಹೆಣ್ಣಾಯಿ ಮರಿಗೆ ನೀನ್ ಹತ್ತುತ್ತೀಯ ಮಕ್ಳು ಮಾಡಕ್ಕೆ, ಮರಿ ಮಾಡಕ್ಕೆ? ಓಯ್, ನಿಮ್ಮ ಅಮ್ಮ ತಾಯಿನ ಕೊಡ್ತ ನನ್ನ ಮಕ್ಕಳ. ನಿಮ್ಮ ಅಮ್ಮ ನಾಯ್ಕ ಏನ್ ಮಾಡ್ಕೊಂಡ್ರ? ನಿಮ್ಮ ತಾಯಿನ ನಿಮ್ಮ ಅಮ್ಮನ ಹಾಕ್ತಾರ. ನಿಮ್ಮ ಅಮ್ಮ ನಾಯ್ಕೇನ ನಾನು? ಹಲೋ, ತಾಯಿನ ಹಾಕ್ತಾರ ಅಣ್ಣ. ನಿಮ್ಮ ಅಮ್ಮನ್ ಎಷ್ಟು ಜನ ಹುಟ್ಟಿದ ನನ್ನ ಮಕ್ಕಳು ನೀವು? ನಾಯ್ಕ ಏನ್ ಮಾಡ್ಕೊಂಡ್ರ? ಯಾರ ಬೈತೈತೆ, ತಗೊಳ್ಳಿ ಹೇಳ. ಅಣ್ಣ ಅಣ್ಣ, ಹಲೋ, ಜರ್ಮನ್ ಸಫರ್ಡ್ ಐತಲ್ಲ, ಅದು 1 ಹೆಣ್ಣು 3 ಗಂಡ ಆಗಿತ್ತು. 1 ಹೆಣ್ಣು 1 ಗಂಡು ಹಿಡ್ಕೊಂಡೋದ್ರು. ಈಗ ತಿರ್ಗಾ ಕ್ರಾಸಿಂಗ್ ಮಾಡ್ಬೇಕು. ಅದಕ್ಕೆ ನೀನ್ ಹತ್ತುತ್ತೀಯ ಅದಕ್ಕೆ ಅಂತ ಕೇಳ್ತಿದೀವಿ. ನನ್ನ ಮಕ್ಕಳ ನಾಯಿ ಎಲ್ಲಿದ್ದೀರ ನೀವು? ಹಲೋ, ಹಾ ಹೇಳ್ರಿ. ಎಲ್ಲಿದ್ದೀರಾ? ಅಯ್ಯೋ ಆಯ್ತು. ಹಲೋ, ಎಲ್ಲಿದ್ದೀರಾ? ಮಂತಲ್ಲ ಇದ್ದೀನಿ. ಯಾರ್ ಬಂತವ? ನಮ್ಮಂತವ ಯಾಕೆ? ಯಾರು ನಮ್ಮರು, ನಮ್ಮ ಮಗಾರು ಬಂದಿದ್ರು, ಮಾತಾಡ್ತಾ ಇದ್ರು. ನೀವ್ ಯಾರು? ಯಾಕಲ್ಲ ಹೇಳ, ನಿಮ್ಮ ಹುಂಚು ಏನ್ ಹೇಳು? ಯಾರು? ನನ್ನ ಯಾಕೆ ಅನ್ಸ್ತಿದೀಯ? ಈಗ ಶಿವ ಅಂತ ಮಗ ತೊಳ್ಕೊಂಡ್ ನಿಂತಿದ್ದೀನಿ. ಕಳ್ಳ ಕೂಸು ನಿಮ್ಮ ಈಗ ಬಂದ್ ನಿಂತ ಮಗ ತೊಳ್ಕೊಂಡು ದೇವ್ರಿಗೆ ಕೈ ಮುಗ್ದು ನನ್ ಯಾಕೆ ಇಷ್ಟೊಂದು ಅಯ್ಯ ಅನ್ಸ್ತಿದ್ಯಾ?
ಅಯ್ಯ ನಿಮ್ ಮಗನ್ ಮಾತಾಡೋದ್ ಬಿಟ್ಟು ಹೇಳು. ನೀನ್ ತಾಯಿನ ಯಾಕೆ ರಾತ್ರಿಯಿಂದ ಮಾತ್ರ ನುಂಗಿ ನುಂಗಿ ಸಾಕಾಗೈತ್ ನನ್ಗೆ. ನೀನ್ ಎಲ್ಲಿದೀಯಾ? ಅಯ್ಯೋ ಇವ್ರು ಮನೆಗೆ ಇದ್ದೀನಿ, ಇಲ್ಲಿ ಮನೆ ಮಗ ಬಂದ್ರೆ ಈಗ ಮಾತಾಡ್ಕೊಂಡು ನಿಂತಿದ್ವಿ. ಅಯ್ಯೋ 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 ಏನ್ ಹೇಳ್ರಿ ಯಾರು? ನಮ್ಮನೆ ಮಗ ಮಾತ್ರೆ ತಗೊಂಡೋಯ್ತ ಮಾಮ. ಯಾರು? ಕಿರಣ ಹೋಗ್ಬೇಕವ್ರು ಹೇಳಲ್ಲ ತಾಯಿನ. ಹೇಳ್ರಿ ಏನು ಯಾರು ಹೇಳಿ ನೀವು? ನಾನು. ಅಯ್ಯೋ ನೀಂತ ಯಾರು ಹೇಳ್ರಿ? ನಮ್ಗೆ ಬೀಸಿ ರೈಸ್ ಮಾಡ್ಬೇಡಿ. ಇದಾಗೋತ್ ರಾತ್ರಿ ಎಲ್ಲ ನಿಂತಿಲ್ಲ. ನಾನು ಆಗಳ ನೀನು ಅಂದ್ರೆ ಯಾರು ಅನ್ನೋದು ಗೊತ್ತ, ಎದ್ರಿ ಬಂದ್ರೆ ಗೊತ್ತಾಗುತ್ತೆ. ನಾನು ಹೋಗಿನ್ನ ಇವ್ರು ನೀನ್ ನಮ್ಮ ಮಾವರಿಗೆ ಬೇರೆ ಹುಷಾರಿಲ್ಲ. ಯಾರು ಹೇಳಿ? ನಾನು ನಾನು ಅಂದ್ರೆ ಯಾರೋ ನೀನ್ ಖಾಲಿ ಕೊಡ್ತೀನಿ ಹೇಳಿ. ಇದು ಹೋಗ್ಬಿಟ್ರು. ಯಾರು? ಪ್ರಾಣ ಹೊರಟಾಯ್ತು. ಯಾರ್ದು ಹೇಳಿ? ಅಯ್ಯೋ ಯಾರ್ದು ಹೇಳಿ? ನಮ್ಗೆ ಗಾಬರಿ ಮಾಡ್ತೀರಾ? ಅಯ್ಯೋ ನಾಯಿಗಳು ಕಿತ್ತಾಡ್ದಂಗ ಆಡ್ತಿದ್ದ. ಅಲೋ ಹೇಳಿ ಅಕ್ಕ. ಅಯ್ಯೋ ನರಸಿಂಹಣ್ಣ. ಹೇಳಿ ನಾನ್ ಯಾಕ ಹೇಳಕ್ಕ? ನರಸಿಂಹಣ್ಣ ಹೇಳಿ ಅಕ್ಕ. ನಮ್ಗೆ ಯಾಕೆ ದಿಗಿಲ್ ಬರಂಗ್ ಮಾಡ್ತೀರ? ನಾವು ಮಾವರಿಗೆ ಬೇರೆ ಹುಷಾರಿಲ್ಲ. ಅಮ್ಮ ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತಿದ್ದಾನೆ ಹೇಳ್ರಿ ಬಾಯ್ ಬಿಟ್ಟು ಯಾರು ಅಂತ. ನನ್ಗೆ ಯಾರ್ ದಿಕ್ಕು ಮುಂದಕ್ಕೆ? ನನ್ಗೆ ಯಾರು ಇಲ್ವಲ್ಲಪ್ಪ ದೇವ್ರೆ. ನಮ್ಮನ್ ಯಾಕೆ ಈ ತರ ಮಾಡ್ಬೇಕು? ಯಾರು ಹೇಳವ? ನಿನ್ ಖಾಲಿ ಬಿಡ್ತೀನಿ. ಯಾರು ಹೇಳಿ? ನನ್ ಯಾಕೆ ಈ ತರ ಮಾಡ್ಬಿಡ್ರೆ? ನನ್ಗೆ ಯಾಕೆ ಹೇಳಕ್ಕ? ನೀನ್ ಖಾಲಿ ಬಿಡ್ತೀನಿ ಹೇಳಿ. ನೀನ್ ಖಾಲಿ ಬಿಡ್ತೀನಿ ಹೇಳಿ. ಯಾರು? ನರಸಿಂಹಣ್ಣ. ನರಸಿಂಹಣ್ಣ ಅಯ್ಯೋ ನಮ್ಗೆ ಯಾರ್ ದಿಕ್ಕು? ಭಗವಂತ ಯಾರು ಹೇಳ್ರಿ? ಇಲ್ಲ ಆ ಭಗವಂತ ಇಲ್ಲ. ಭಗವಂತ ಇಲ್ಲ. ಯಾರು ಸತ್ತು ಹೋಗಿದ್ದಾರೆ ಹೇಳಕ್ಕ? ಯಾರು ಹೇಳಿ ನೀವು? ಭಗವಂತ ಇಲ್ಲ. ಹೇಳಿ. ಭಗವಂತ ಇಲ್ಲ. ಹುಟ್ಟೈತಿ ಸೂರ್ಯ ಕಾಣ್ತಾ ಐತೆ. ಭಗವಂತ ಇಲ್ಲ. ಇಲ್ಲ ಹುಟ್ಟಾರಲ್ಲ ಸೂರ್ಯ ಎದುರುಗಡೆ ಐತೆ. ಎದುರುಗಡೆ ಹುಟ್ಟೈತೆ. ಯಾರನ್ನ ಉಟ್ಕೊಂಡ್ಲಿ? ಮುಂದಕ್ ನನ್ಗೆ ಯಾರ್ ದಿಕ್ಕು? ಭಗವಂತ ಹೇಳ್ರಿ. ದೇವ್ರ ಎಲ್ಲಾರು ಹುಟ್ಟಿದ್ದ ಶಿವ ಉಳ್ಮೇಯಿಸ್ತಾನ. ಇಲ್ಲ ಅವನ್ನೆಲ್ಲ ಬಿಟ್ಟು ಹೊರಟೋದ್ರ. ಇವಾಗ ಹೇಳಿದ್ರಿ ಬಸ್ ಅಲ್ಲಾರೆ ಬರ್ತಾ ಇದ್ದೀವಿ. ಟ್ರಾಕ್ಟರ್ಗೆ ಬಂತು ಅದಕ್ಕೆ ಸಿಕ್ಬಿಡ್ತೀನಿ. ನಾನು ಏನ್ ಹೇಳಿದ್ರಿ ನೀನು? ನಾನಿಲ್ಲ. ನನ್ಗೆ ಯಾರು ಅಣ್ಣ? ನರಸಿಂಹಣ್ಣ. ನಾನೇಕ ಹೇಳಕ್ಕ? ಅಚ್ಚುಕಟ್ಟಾಗಿ ಹೇಳಕ್ಕ. ನನ್ಗೆ ಜಾಸ್ತಿ ಇದಾಗಬೇಡ. BP ರೈಸ್ ಆಗುತ್ತೆ. ನನಗೆ ಉಸಿರಾಡಕ್ ಆಗಲ್ಲ. ಅಯ್ಯೋ ನರಸಿಂಹಣ್ಣ ನೆನ್ನೆ ಎಲ್ಲ ಜೊತೆ ಮಾತಾಡ್ಕೊಂಡಿದ್ರು. ಎಲ್ಲ ಓಡಾಡ್ಕೊಂಡಿದ್ರು. ಮೊನ್ನೆ ಎಲ್ಲ ಹಬ್ಬದಾಗ ಚೆನ್ನಾಗ್ ಊಟ ಮಾಡಿದ್ರು. ಹಬ್ಬ ತಿಂದ್ರು. ನೀನು ಎಲ್ಲ ಮಾತಾಡ್ದೆ. ನೀನು ಫೋನಾಗ ಮಾತಾಡ್ದೆ. ಹಿಂಗಾಗೋಯ್ತು. ಅಯ್ಯೋ ಹೋಗತ್ತಾಯಿ ಎದಳ್ತಾ ಇಲ್ಲ. ಇಷ್ಟೆಲ್ಲ ಮಾತಾಡೋದಕ್ಕಿನ್ನ ಒಂದ್ ಯಾರು ಅಂತ ಹೇಳ್ಬಿಟ್ರೆ ಅದೇ ನನ್ಗಿನ್ನ. ಅವ್ರು ಮಾತಾಡ್ತಾ ಇಲ್ಲ. ಇಲ್ಲಿ ಬಸ್ ಲಾರಿ ಬರ್ತಾಳೆ. ಬಸ್ ಸಿಗುವಂತ ಮಾಡಿದ್ಯಾ ನೀನು? ಅವ್ರು ಇನ್ನ ಮನಿ ಕಂಡವ್ರೆ. ಇನ್ನ ಎದಳ್ತಾ ಇಲ್ಲ. ಫೋನ್ ಮಾಡೋನ್ಸರಿ ಹೇಳೋರ್ಗೆ ಎದೋಳು ಟೈಮ್ ಆಯ್ತು. ಗಣೇಶನ ಹಬ್ಬ ಅಂತ. ಯಾರು ಹೇಳಿ? ನಮ್ ಯಜಮಾನ್ರು ಮನಿ ಕಂಡವ್ರು ಇನ್ನ ಎದೋಳ್ತಾನೆ ಇಲ್ಲ ನೋಡು. ಅದಕ್ಕೆ ನಂಗೆ ಗಳೆ ಬತ್ತೈತೆ. ಅಯ್ಯೋ ಅಯ್ಯೋ ನಿಮ್ ಯಜಮಾನ್ರ ಇಬ್ರು ಸರ್ಕ ಇಂಥದಾಗ ಓಡಾಡ್ದೆ ಇಷ್ಟ ನೋಡ್ರಿ. ನೀನ್ ಯಾರು ಹೇಳವ ತಾಯಿ? ಇದು ಬೆಂಕಿ ಇಟ್ಬಿಡ್ತೀನಿ. ನಮಗೆ ಯಾಕೆ ಟೆನ್ಷನ್ ತತ್ತೆ? ನೀನ್ ತಾಯಿನ ಯಾಕೆ? ನಾನ್ ಕೆಂಪಮ್ಮ. ಕೆಂಪಮ್ಮ ನಿಮ್ ಮಗು ಕೇಳ್ಕೊಂಬಿಡು. ನನಗ್ ಯಾಕೆ ಮಾಡ್ದಮ್ಮ? ತಾಯಿನ ಯಾಕೆ? ನಾನ್ ತಿಳ್ಕೊಂಡೆ. ನಮ್ ಮನೆಯವರು ಮನಿ ಕಂಡವ್ರೆ ಎಬ್ರು ಮನೆ ಕಂದ್ರೆ ಹೋಗಿ ಇನ್ನೊಂದ್ಸಲ ನಿಮ್ ಮಗು ತಿಳಿಸ್ಕೊಂಡಿ. ನೀನ್ ತಾಯಿನ ಯಾಕೆ? ನನ್ಗೆ
ಉಸಿರಾಡಕ್ ಆಗ್ದಂಗ ಆಗ್ಬಿಟ್ಟು ನಿಮ್ಮ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ ಕೆರ ಅರ್ಧಂಗ್ ಬಿಡ್ತೀನಿ ಸುಳ್ಳೆ ಮುಂಡೆ ನಿಮ್ಮ ಅವ್ನು ಯಾವ್ಯಾವ ಅಂತ ಬೆಳಗ್ಗೆ ಯಾಕೆ ಈ ತರ ಇಷ್ಟೊತ್ತಿಗೆ ಇನ್ನೊಂದಿನ ಫೋನ್ ಮಾಡಿ ನೋಡು ನನ್ನ ನಂಬರ್ 161 ಲಾಸ್ಟ್ ನಂಬರ್. ನೀನ್ ಯಾಕೆ ನೀನ್ ರೆಡಿ ನಾವು ರೈಲಾಗ್ ಬರ್ತಾ ಇದೀವಿ. ನಾಳಿಕ ಇವತ್ತಲ್ವ ಎಂಗೇಜ್ಮೆಂಟ್ 10:30ಗೆ. ಎಂಗೇಜ್ಮೆಂಟ್ ಇವತ್ತ ನಾಳಿಕ ದೊಡ್ಡಪ್ಪ ನಾಳೆ ಮತ್ತೆ ಇವಾಗ ರೈಲಾಗ್ ಬರ್ತಾ ಇದೀವಿ ನಾವು. ಅಲ್ಲೇ ಇದ್ಬಿಟ್ಟಿದೀವಿ. ಬರ್ರಿ ಅಲ್ಲೇ ಅದು ಭದ್ರಾವತಿಯಿಂದ ಬರೋದೇ ಹೋಗೋದು ಒಂದಿನ ಆಗುತ್ತೆ. ಹಂಗಾಗಿ ಬನ್ನಿ, ಬಂದು ರಾತ್ರಿ ಇಲ್ಲೇ ಉಳ್ಕೊಂಡು ಎಷ್ಟೋ ಆರಾಮಾದಂಗ ಅಲ್ವಾ. ಟ್ರೈನಿಗೆ ಬಂದ್ ಸೀದಾ ಫೋನ್ ಮಾಡಿ ತಿದ್ ಬರ್ತಾನೆ. ಇಲ್ಲ ಅಲ್ಲೇ ಬರ್ತಾ ಇದೀವಿ, ಅಲ್ಲೇ ನಿಟ್ಟೂರ್ ಬಿಟ್ಟಿದೀವಿ. ಬರ್ತಾ ಇದೀವಿ. ಬರ್ಬೇಕಾದ್ರೆ ಹಂಗೆ ಬಾಳೆಹಣ್ಣು ತಗೊಂಡ್ ಬರ್ತೀವಿ. ಬಾಳೆಹಣ್ಣು ತಗೊಂಡು ಹೂವ ತಗೊಂಡು ಹಂಗೇನೆ ಸ್ವೀಟ್ ತಗೊಂಡು ಬರ್ತೀವಿ. ಅಮ್ಮ ಹಂಗೆ ಕೇಕ್ ತಗೊಂತೀವಿ. ಈಗ ರೇಷ್ಮೆ ಪಂಚೆ ಬೇಕಾ, ರೇಷ್ಮೆ ಶರ್ಟ್ ಬೇಕಾ ನಿನ್ಗೆ? ಹಲೋ, ನಿಂಗೆ ರೇಷ್ಮೆ ಶರ್ಟ್ ತಗೊಂಡು ರೇಷ್ಮೆ ಪಂಚೆ ತಗೊಂಡು ಒಂದ್ ಅಂಡರ್ವೇರ್ ತಗೊಂತೀನಿ. ನಿಂಗೆ ಏನ್ ಸೈಜ್ ನಿಂದ ಅಂಡರ್ವೇರ್ದು? ಸೈಜ್ 195 100 ಅಂತ ಅಂತಾರೆ. 100 ತಾಳ್ರಿ ಫ್ರೀ ಇರ್ತೈತಿ ಅಂತ ಅಂತಾರೆ. ಅದ್ರಾಗೆ ಅಂಗಡಿಗೆ ಹೋದ್ರಿ 100 ತಗೊಂತೀನಿ. ಸೀರೆ ತಗೊಂತೀನಿ. ಸೀರೆ ತಗೊಂಡ್ಬಿಟ್ಟು ಬರ್ಬೇಕಾರೆ ಹಂಗೇನೆ ಕೇಕ್ ತಗೊಂಡು ಅಲ್ಲಿ ಕಟ್ ಮಾಡಿಸ್ಬಿಡೋಣ. ಕಟ್ ಮಾಡಿಸ್ಬಿಟ್ಟು ಎಂಗೇಜ್ಮೆಂಟ್ಗೆಲ್ಲ ಕಟ್ ಮಾಡಿಸ್ಬಿಟ್ಟು ಒಂದ್ ದಾರ ತಗೊಂತೀನಿ, ಗಂಧದ ದಾರ. ಅವ್ರಿಗೊಂದು ನಿಂಗೊಂದು ಹಾಕ್ತೀನಿ. ಆಮೇಲೆ ನಿಂಗೆ ಸ್ವಲ್ಪ ಜೋರಾಗಿ ಹೇಳ್ಬೇಡ, ನಿಧಾನ ಕೇಳ್ತಿದ್ದಾನೆ, ತಲೆನೋವು ಬಂದಂಗ ಆಗತ್ತೆ. ನಿಂಗೆ ಬತ್ತಿದಂಗೆ ನಾಳಿಕೆ ಎಂಗೇಜ್ಮೆಂಟ್ಗೆ ಗಂಡು ಹೆಣ್ಣು ಆ ಕಡೆ ನಿಲ್ಸ್ತೀವಲ್ಲ, ಅವಾಗ ನಿನ್ಗಿಕ್ಕಿ ಒಂದ್ ಹಾರ ಹಾಕಿಸ್ತೀವಿ. ಗಂಧದ ದಾರ ಹಾಕ್ಬಿಟ್ಟು ನಿಂಗೆ ಪೇಟ ಇಕ್ಕಿ ನಿನ್ಗೆ ಸನ್ಮಾನ ಮಾಡ್ತೀವಿ. ಸನ್ಮಾನ ಮಾಡಿ ಬರ್ಬೇಕಾದ್ರೆ ನೀನ್ ಯಾರು ಇದು ರೂಪ ಅಲ್ವಾ? ಹಿಂಗ್ ಮಾತಾಡ್ತೀಯ? ಅಲ್ಲ ದಡಪ್ಪ, ಈಗ ಇದೇ ನಮ್ಮ ಮಾಮ ಆಗ್ಬೇಕು ನಾನು. ಮಾಮ ಅಂದ್ರೆ ಮಾಮನೇ, ದೊಡ್ಡಪ್ಪ ಅಂದ್ರೆ ದೊಡ್ಡಪ್ಪನೇ. ಸುಮ್ಮೀರ್ ನೀನು. ಇವ್ರು ಇನ್ನು 300 ಅಲ್ಲ 380 ರೂಪಾಯಿ 350 ರೂಪಾಯಿ. ಇದು ಎಲ್ಲಿ ಕೊಡ ಅಕ್ಕ ಕೈಗೆ? ಅಕ್ಕೈ ಸ್ನಾನ ಮಾಡ್ತೈತೆ. ಟ್ರೈನು ಅಂತ ಟ್ರೈನಾಗ ಸ್ನಾನ ಮಾಡ್ತಿರೋದು. ಇದು ಮಾತ್ರಿ ಕಾರಣ ಮಾಡ್ತಾವ ಇವಾಗ. ನಾಳೆಗ್ ಮನೆ ಕಳ್ಳಿ ಅಂತ ಮಾತ್ರಿ ಕಾರಣ ಮಾಡ್ತಾವ್ರಿ. ಮಾಮ ರೈಲಾಗೆ ಸ್ನಾನ ಮಾಡ್ತಾವ್ರೆ. ಓಹೋ, ಇದು ಕುಡ್ತಕ್ತಿ ಮುನ್ಸೂಚನೆ. ಇದು ಕುಡ್ತಕ್ತಿ ಕುಡಿಯಂಗ್ ಮಾಡಕ್, ಕುಡಿಯಂಗ್ ಮಾಡಿ ಭಿಕ್ಷೆ ಬೇಡಂಗ್ ಮಾಡಕ್ ಇದು ಮುನ್ಸೂಚನೆ. ಈಗಲೇ ಆ ಬಾಗಲೇ ಯಾಕೋ ದುಡ್ಡಿಂದ ದಿಗಲತ್ತಿ ಒಂದೇ ಒಂದ್ ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದೀನಿ. ಮಾಮ ರೈಲಾಗೆ ಸ್ನಾನ ಮಾಡತ್ತೆ. ಬಂದ್ಬಿಟ್ಟಿ ಹಂಗೆ ಕೇಕ್ ತಗೊಂಡ್ಬಿಟ್ಟಿ, ಹಾರ ತಗೊಂಡ್ಬಿಟ್ಟಿ, ಹಂಗೆ ನಿಂಗ 100 ಅಂಡರ್ವೇರ್ ತಗೊಂಡಿ ಸೈಜ್ 100 ಬನೀನು. ನೀನು ಟ್ರೈನಾಗೆ ಸ್ನಾನ ಮಾಡಕ್ಕೆ ನೀ ಸಿಕ್ಕವ ನೀನು. ಈಗ ನನಗೆ ಮಾತ್ರೆಗಳು ದಾರಿ ಮಾಡ್ಕೊಡ್ಬೇಡ. ರೈಲಾಗೆ ಮಾಮ, ರೈಲಾಗೆ ಯಾಕೆ ಬಾತ್ರೂಮ್ ನೀರ್ ಬತ್ತಿರಲ್ವಾ? ಅಲ್ಲಿ ತೊಳ್ಕೊಂತೀವಲ್ಲ, ಅಲ್ಲಿ ಹಿಡ್ಕೊಳಕ್ ಅಲ್ಲಿ ಚೊಂಬಿಲ್ಲ ಐತೆ. ಅಲ್ಲಿ ಟ್ರೈನಾಗ ಗೊಟ 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 ಅಂತ ಇರ್ತೈತೆ, ಎಲ್ಲ ಇಟ್ಟಾಡ್ತವೆ. ಆಮೇಲೆ ಅಲ್ಲಿ ಚೊಂಬಿ ಕೇಳಕ್ ಜಾಗ ಇಲ್ಲ ಐತೆ ನೀರು. ಇಲ್ಲ ಈಗ ಇಕ್ಕವ್ರೆ. ಇದು ನೋಡಿ ಅಂಗಡಿಯರ್ ಕೈ ಕೊಡ್ತೀನಿ, ಸೈಜ್ ಎಷ್ಟು ಅಂತ ಹೇಳು. ಹಲೋ ಇದು ಹಲೋ 96 kg. ಹಲೋ ಗುಡ್ ಮಾರ್ನಿಂಗ್ ಸರ್. ನಿಮ್ದು ಅಂಡರ್ವೇರ್ ಸೈಜ್ ಹೇಳ್ತೀರಾ? 96 kg. ಏನ್ 96 kg? ಒಂದ್ ತೂಕ 96. ಅಲ್ಲ ರೀ, ನಿಮ್ ಅಂಡರ್ವೇರ್ ಸೈಜು. ಅಂಡರ್ವೇರ್ ಅಂದ್ರೆ ಕಾಚಾ? ನಮ್ದು ನಾವು ಇಕ್ಕೇಳ ಕಾಚನ. ಇದು 95 ಆದ್ರೂ ನಡೀತೈತೆ, 100 ಆದ್ರೂ ನಡೀತೈತೆ. 100. ಆಮೇಲೆ ಬನೀನು ಬರೀನ 95 100 ಅಂತ ಕೊಡ್ತಾರೆ. ಹೌದಾ? ಆಯ್ತು. ಹೊಟ್ಟೆ ಐತಲ್ಲ, ಹೊಟ್ಟೆ ಇತ್ತಲ್ಲ ನಿಮ್ದು, ಅದಕ್ಕೇನೆ. ಈಗ ಶರ್ಟು ಒಂದು ಇದು ಕ್ರೀಮ್ ಕಲರ್ ಶರ್ಟ್ ತಗೋಣ, ಪ್ಲೇನು. ಪ್ಲೇನ್ ಕಲರ್ ಅಂದ್ರೆ ಕ್ರೀಮ್ ಕಲರ್ ಶರ್ಟು, ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಕ್ರೀಮ್ ಬಿಸ್ಕೆಟ್ ಅಂತಾರಲ್ಲ, ಕ್ರೀಮ್ ಬಿಸ್ಕೆಟ್ ಅಂತ ಆ ಕಲರ್ ಇದು ಶರ್ಟು. ಆಮೇಲೆ ಬ್ಲಾಕ್ ಕಲರ್ ಪ್ಯಾಂಟು. ಅಲ್ಲ ಅದನ್ನ ತಗೊಂಡು ಇದು ಬೇಕಣ್ಣ ನಿಮ್ಗೆ? ಏನ್ ಹೇಳು? ಇದು ಏನಪ್ಪಾ, ವಿಸ್ಪರ್ ಅಂತ ವಿಸ್ಪರ್. ಇಲ್ಲ, ಮುದ್ದೆ, ರಾಗಿ ಮುದ್ದೆ, ಆಮೇಲೆ ಸಾರು ಎಲ್ಲ ತಿನ್ನಲ್ಲ ನಾವು. ಅಲ್ಲ ನಾವು ವಿಸ್ಪರ್ ಬೇಕಾ ಪಾಕೆಟ್?
ಯಾಕ ಒಳ್ಳೆ ಮುದ್ದೆ ಮಾಡ್ತಾರ ಮನೆಗೆ, ಆಮೇಲೆ ಇದು ನಾವ್ ಊಟ ತಿನ್ನೋದಿಲ್ಲ ನಾವು. ಅಣ್ಣ ಊಟ ಅಲ್ಲ ಕಣ, ಅದು ಬಟ್ಟೆ. ಹಾ ವಿಸ್ಪರ್ ಬೇಕಾ? ತಿನ್ನಲ್ಲ ತಿನ್ನಲ್ಲ. ಹೌದಾ? ಓ ದೇವ್ರ ಬಂತು, ದೇವ್ರ ಬಂತು, ಓ ದೇವ್ರ ಬಂತು, ಉಯ್ ದೇವ್ರ ಬಂತು, ದೇವ್ರ ಬಂತು, ದೇವ್ರ ಬಂತು. ಮಾಮ ಬೆಳಗ್ಗೆ ಮಾಮ ಮಾಮ ಹೇಳಿ. ದೇವ್ರ ಬಂದೈತೆ ಮಾಮ, ದ್ಯಾಲೆ ಪೂಜೆ ನಡೀತಾ ಐತೆ. ಯಾಕೆ ಪೂಜೆ? ದೇವ್ರ ಬತ್ತೈತೆ, ದೇವ್ರ ಬತ್ತೈತೆ. ಅಷ್ಟು ಇವಳು ಶಾಂತಿ ಮೇಲೆ ದೇವ್ರ ಬತ್ತೈತೆ. ಓ ಏನು ಒಂದು ಇಲ್ಲ, ನನಗೆ ಹುಚ್ಚಿದೆ ಅಂತ